ಈಗ ನಿಮಗೆಲ್ಲ ಒಂದು ರಹಸ್ಯ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ಬೇಕು. ಏನು ಅಂದ್ರೆ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ, ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. ಆದ್ರೆ ಅದು ನನಗ್ ಗೊತ್ತು. ಹೇಗೆ ಅಂತ ಕೇಳ್ತೀರಾ? ಹೇಳ್ತೀನಿ ಇರಿ. ಅಲ್ಲ, ಈ ನನ್ನ ಮಗ ಗುಂಡು ಹಾಕಿದ್ರೆ ನಮ್ ತಲೆಲೆಲ್ಲ ಕೆಡ್ಸ್ಬಿಡ್ತಾನಲ್ಲ, ಅದೇನು ಬಗುವ ಬೇಗ? ಕೋಳಿ ಒಳಗೆ ಏನೈತೆ? ಮೊಟ್ಟೆ ಐತೆ. ಕೋಳಿ ಒಳಗೆ ಮೊಟ್ಟೆ ಐತೆ, ಮೊಟ್ಟೆ ಒಳಗೆ ಕೋಳಿ ಐತೆ. ಕೋಳಿ ಒಳಗೆ ಮೊಟ್ಟೆ ಐತೆ, ಮೊಟ್ಟೆ ಒಳಗೆ ಕೋಳಿ ಐತೆ. ಎರಡರಲ್ಲೂ ಒಂದಿದೆ, ಒಂದರಲ್ಲಿ ಒಂದಿದೆ. ಎರಡು ಸೇರಿ ಒಂದಾಗೈತೆ. ಡ್ಯಾಡಿ ಸಾಕೆದ್ದೋಳಿ. ಆಯ್ತು, ಬಂದ್ಬಿಟ್ಟೆಮ್ಮ. ನನ್ನ ಮಗನೇ ನಡಿಯ, ಸುಮ್ನೆ ಕುಡಿದ್ಬಿಟ್ರೆ ಸಾಕು, ಏನೇನೋ ಬುಗಳ್ತಾ ಇರ್ತೀಯ, ನಡಿಯ. ಏಯ್ ಹೋಗ. ಶ್ರಮಿಸ್ಬೇಕು. ನೀವ್ ಮದ್ವೆ ಒಪ್ಪಮಾದಾಗಿತ್ತಲ್ಲ, ಆ ಸಂತೋಷನ ಕೊಂಡಾಡ್ತಾ ಇದ್ವಿ. ಗುಡ್ ನೈಟ್. ಗುಡ್ ನೈಟ್. ನಡಿಯೋ. ಗುಡ್ ನೈಟ್. ಗುಡ್ ನೈಟ್. ಬರ್ತೀನೋ. ಗುಡ್ ನೈಟ್. ಬರ್ತೀನಮ್ಮ. ಗುಡ್ ನೈಟ್. ಸರ್, ಇದು ಕೊಲೆ ಅಲ್ಲ ಸರ್. ಅವಳನ್ನು ಯಾರು ಕೊಲೆ ಮಾಡಲಿಲ್ಲ. ಅವಳು ಆತ್ಮಹತ್ಯೆ ಮಾಡ್ಕೊಂಡು. ಆತ್ಮಹತ್ಯೆನಾ? ಹೌದು ಸರ್. ಅಮ್ಮ ಅವ್ರ ಕೈಯಿಂದಲೇ ಬರ್ದಿರೋ ಲೆಟರ್ ಇದೆ ನೋಡಿ ಸರ್. ಮಿಸ್ಟರ್ ಕರಿಯಪ್ಪ, ಇದರಲ್ಲಿ ನೀವು ನಂಬ್ತೀರಾ? ಸರ್, ಅವ್ರು ನೆಮ್ಮದಿಯಾಗಿರೋದು ಬಿಡ್ತೀರಾ? 1000 ಸಲ ಹೇಳಿದ್ರಲ್ಲ ಆತ್ಮಹತ್ಯೆ ಅಂತ. ನಿಮ್ ಫೈಲಲ್ಲಿ ಆತ್ಮಹತ್ಯೆ ಅಂತ ಬರ್ಕೊಂಡು ಹೋಗಿ ಸರ್. ದಯವಿಟ್ಟು ಹೋಗಿ ಸರ್, ಪ್ಲೀಸ್.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧೆ ಶರಣ್ಯೆ ತ್ರ್ಯಾಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀವು ಊರ್ಗ್ ಹೊಸಬ್ರಾ? ಹೌದು, ಡ್ಯೂಟಿಗೆ ರಿಪೋರ್ಟ್ ಆಗೋದಕ್ಕೆ ಮುಂಚೆ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಿ ನಿಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ನೋಡಿಮ್ಮ. ಲಕ್ಷ್ಮಿ, ಸರಸ್ವತಿ, ಪರಾಶಕ್ತಿ ಈ 3 ಶಕ್ತಿಗಳನ್ನು ಹೊಂದಿರೋ ದೇವತೆ ಈ ದೇವತೆ. ಈ ಮಹಾತಾಯಿಯನ್ನ 1 ನಿಮಿಷ ನೆನೆಸ್ಕೊಂಡ್ರೆ ಸಾಕು, ನಿಮ್ಗೆ ಯಾವುದೇ ಆಪತ್ತು ಬಂದ್ರು ನಿಮ್ಮನ್ನು ಏನೂ ಮಾಡ್ಲಾರ್ದು. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಏನ್ ಬೇಕಮ್ಮ? ತಗೊಳ್ಳಿ ಆಂಟಿ. ಥ್ಯಾಂಕ್ಸ್. ಯಾರಮ್ಮ ನೀನು? ನಾನು ಪಕ್ಕದ ಮನೇಲಿದ್ದೀನಿ ಆಂಟಿ. ನೀವು ಹೊಸದಾಗಿ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಹೂ ತಂದೆ. ಗುಡ್. ಒಳಗಮ್ಮ ಕಾಫಿ ಕೊಡ್ತೀನಿ. ನೋ ಆಂಟಿ, ನನ್ನ ಡ್ಯಾಡಿ ನನಗೋಸ್ಕರನೇ ಕಾಯ್ತಾ ಇರ್ತಾರೆ. ನಾನು ಹೋಗಿನೇ ಕಾಫಿ ಮಾಡ್ಕೊಡ್ಬೇಕು. ಏಕೆ? ನಿಮ್ಮಮ್ಮ ಮಾಡೋದಿಲ್ವಾ? ನನಗೆ ನಮ್ಮಮ್ಮ, ಅಣ್ಣ, ಅಕ್ಕ ಎಲ್ಲಾನು ನಮ್ ಡ್ಯಾಡಿನೇ ಆಂಟಿ. ನಾನು ಆಮೇಲೆ ಬರ್ತೀನಿ ಆಂಟಿ. ಟಾಟಾ. ಸಾರ್ 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 ಏನ ಅದು? 12 ಗಂಟೆ ಆಯ್ತು ಸರ್. ಏನ್ ಮಾಡೋಕ್ ನಾನು? ನನಗೆ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸ್ತಿದ್ಯಾ? ಊಟ ಬೇಕಾ? ಏಯ್, ನಿನ್ನೆವರೆಗೂ ಆಚೆ ಕೈಯಲ್ಲಿ ಜೆಂಡ ಹಿಡ್ಕೊಂಡು ಉಪವಾಸ ಮಾಡ್ತೀನಿ, ಊಟ ಬೇಡ ಅಂತ ಹೇಳ್ತಿದ್ದು ಮರ್ತೋಯ್ತಾ? ಈ ಒಳಗಡೆ ಬಂದ ತಕ್ಷಣ ಊಟ ಕೇಳ್ತೀನೋ? ಬೋಳಿ ಮಗನೆ, ಹೋಗ ಮಲ್ಕೋಗ. ಅದಕ್ಕೇನೆ ಸರ್ ಸತ್ಯಾಗ್ರಹ ಮಾಡಿ ಒಳಗ್ ಬಂದಿರೋದು. ಹಲೋ, ಒಂದು ಮುಖ್ಯವಾದ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೋ. ಕರೆಕ್ಟ್. ಯಾಕಯ್ಯ ಡಿಸ್ಟರ್ಬ್ ಮಾಡ್ತೀಯಾ? ನಿದ್ದೆ ಮಾಡಬೇಡಿ ಸರ್, ಹೊಸ ಸಾಹೇಬ್ರು ಬರ್ತಾರೆ ಅನ್ನೋ ಭಯನೇ ಇಲ್ವಲ್ಲ ನಿಮ್ಗೆ? ಭಯ? ನನಗೆ ಭಯ? ಲೋ, ಯಾವ ಮಹಾ ಇನ್ಸ್ಪೆಕ್ಟ್ರು? ನನ್ನ 20 ವರ್ಷ ಸರ್ವಿಸ್ ನಲ್ಲಿ ನಾನ್ ಕಾಣಿದ್ರೆ ಇನ್ಸ್ಪೆಕ್ಟರ್ ಏನೋ ಅವನು. ನೋಡು, ಎಷ್ಟೋ ಹೊಸ ಇನ್ಸ್ಪೆಕ್ಟರ್ಗಳು ಬರ್ತಾರೆ, ನಮ್ಮ ಹತ್ರನೇ ಕೆಲಸ ಕಲಿತಾರೆ, ಹೊರಟೋಗ್ತಾರೆ. ಇಂಥ 1000 ಜನ ಇನ್ಸ್ಪೆಕ್ಟರ್. ಗುಡ್ ಸರ್, ಗುಡ್ ಸರ್. ಏನ್ ಸರ್ ಹೇಳು? ಗುಡ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್. ಈ ಸ್ಟೇಷನ್ಗೆ ನಾನೇ ಸರ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಸರ್. ಇವ್ರು ಜೂನಿಯರ್ ಸರ್. ಒಳಗಡೆ ಇರೋರು ರೈಟರ್ ಸರ್, ಹೊರಗಡೆ ಇರೋರು ಪಾರ ಸರ್. ಈ ಸ್ಟೇಷನ್ ಒಂದೇ ಒಂದು ಲಾಕಪ್ ಸರ್. ಆ ಲಾಕಪ್ ಇವನು ಒಬ್ಬನೇ ಕೈದಿ ಸರ್. ಇವನು ಒಬ್ಬನ್ ಬಿಟ್ರೆ ಉಳಿದ್ರೆಲ್ಲ ಒಳ್ಳೆಯವರು ಸರ್. ಕೆಲಸ ಕಾರ್ಯ ಇಲ್ದಿರೋ ಸ್ಟೇಷನ್ ಅಂದ್ರೆ ನಮ್ದೇ ಸರ್. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಎಸ್ ಸರ್. ನೋಡ್ರಿ, ಈ ಸ್ಟೇಷನ್ಗೆ ಸಂಬಂಧಪಟ್ಟಿರೋ ಪ್ರತಿ ಒಂದು ಕೇಸಿನ ಫೈಲು ಈಗಲೇ ನನ್ನ ಟೇಬಲ್ ಮೇಲೆ ಇರಬೇಕು. ಐ ವಾಂಟ್ ಆಲ್ ದ ಫೈಲ್ಸ್ ಇಮಿಡಿಯೇಟ್ಲಿ. ಫೈಲ್ಸು? ಇಲ್ಲಿ ಹೆಚ್ಚಿಗೆ ಯಾವ ಫೈಲ್ಸು ಇಲ್ಲ ಸರ್. ಇರೋದು ಒಂದೇ ಒಂದು ಫೈಲು ಸರ್. ಒಂದೇ ಒಂದು ಲಾಕಪ್ ಸರ್. ಒಬ್ಬನೇ ಒಬ್ರು ಕೈದಿ ಸರ್. ಒಂದೇ ಒಂದು ಮೋಹಿನಿ ಸರ್. ಶಡ. ಎಸ್ ಸರ್. ಯಾರೇ ಅದು ಮೋಹಿನಿ? ಅದೇ ಮೋಹಿನಿ ಸರ್, ದೆವ್ವ. ರಾತ್ರಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಒಂದು ಗೊತ್ತಾಗಲ್ಲ ಸರ್. ಅದಕ್ಕೆ ಇದು ಪೊಲೀಸ್ ಸ್ಟೇಷನ್ ಭಯನೇ ಇಲ್ಲ ಸರ್. ಅದಕ್ಕೆ ಸರ್ ರಾತ್ರಿ ಹೊತ್ತು ಒಂಟಿಯಾಗಿರೋ ಕೆದ್ಕೊಂಡು ನನ್ನನ್ನು ಹಿಡ್ದಾಕೊಂಡಿದ್ದಾರೆ. ಹೌದೇನ್ರಿ? ಎಸ್ ಸರ್. ನೋ ಸರ್. ನೋಡ್ರಿ, ರೆಕಾರ್ಡ್ಸ್ ರೂಮ್ ಹೋಗಿ ಅಕ್ಟೋಬರ್ನಲ್ಲಾದ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಿರೋ ಇನ್ವೆಸ್ಟಿಗೇಷನ್ ಫೈಲ್ನ ಈಗಲೇ ತಗೊಂಡು ಬನ್ನಿ. ಎಸ್ ಸರ್. ಸತ್ತವಳು ನನ್ನ ಮಗಳು. ನಾನು ಹೇಳ್ತಾ ಇದ್ದೀನಿ, ಇದು ಆತ್ಮಹತ್ಯೆನೆ, ಇದರ ಅನುಮಾನವೇ ಇಲ್ಲ. ಓಕೆ ಸರ್, ಒಂದೇ ಒಂದು ಪ್ರಶ್ನೆ. ನಿಮ್ಮ ಮಗಳನ್ನ ನೀವು ಕೊನೆಯದಾಗಿ ಯಾವಾಗ ನೋಡಿದ್ರಿ? ಅಕ್ಟೋಬರ್ ತಿಂಗಳು 19ನೇ ತಾರೀಕು ರಾತ್ರಿ ಮಲಗ್ತೀನಿ ಅಂತ ಹೋದವಳು ಮಾರನೇ ದಿವಸ ಬೆಳಗ್ಗೆ ಬೆಟ್ಟದ ತಪ್ಪಲಲ್ಲಿ ಹೆಣವಾಗಿ ಬಿಟ್ಟಿದ್ಲು. ಏನ್ ಸರ್, ರಾತ್ರಿ ಮಲಗೋಕೆ ಅಂತ ಹೋದ ಹುಡುಗಿ
ಬೆಳಗಿನ ಜಾವ 2 ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟದ ತಪ್ಪಲಿನಲ್ಲಿ ಹೆಣವಾಗಿ ಬಿದ್ದಿದ್ಲು ಅಂತಂದ್ರೆ ಇದನ್ನ ಇನ್ನೂ ನೀವು ಆತ್ಮಹತ್ಯೆ ಅಂತ ನಂಬ್ತೀರಾ? ಎಸ್ ಎಸ್, ಇದು ಆತ್ಮಹತ್ಯೆನೇ. ಹೌದು. ಹೇಳಿದ್ನೆ ಪದೇ ಪದೇ ಹೇಳ್ಬೇಡಿ. ನನಗನ್ಸುತ್ತೆ ಯಾರೋ ಒಬ್ರು ನಿಮ್ ಕುಟುಂಬನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾವ್ ಅನ್ಕೊಂಡ ಹಾಗೆ ಅಕ್ಟೋಬರ್ 20ನೇ ತಾರೀಕು ನಿಮ್ಮ ಮಗಳನ್ನ ಕೊಲೆ ಮಾಡಿರಬಹುದು. ಆಮೇಲೆ ನೀವು ನಾನು ಅವನ್ನ ನಾನೇನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಬಿಟ್ಕೊಡೋದು ಇಲ್ಲ. ಮಾಡ್ದ ಅಂದ್ರೆ ಏನೋ ಅವ್ರ ವಂಶನೇ ನಿರ್ವಂಶ ಮಾಡ್ತೇನೆ. ಯಾರ ವಂಶನ? ಅದು ಸಾರಿ ಇನ್ಸ್ಪೆಕ್ಟರ್, ನನ್ಗೆ ಯಾರು ವೈರಿಗಳೇ ಇಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಆತ್ಮಹತ್ಯೆನೇ ಮಾಡ್ಕೊಂಡಿರೋದು. ಯಾಕೆ ಅಂತಂದ್ರೆ ನಾನ್ ನಿಶ್ಚಯ ಮಾಡಿದ ಮದುವೆನ ಅವಳಿಗೆ ಒಪ್ಪಿಗೆ ಆಗ್ಲಿಲ್ಲ. ಹಟ್ಮಾರಿ ಹೊರಟೋಗ್ಬಿಟ್ಲು. ಇನ್ಸ್ಪೆಕ್ಟರ್, ನಾನು ಮರಿತಿರೋ ಈ ನೆನಪುಗಳನ್ನ ಮತ್ತೆ ತಟ್ಟೆಪ್ಸಿ ನನ್ನ ಕಣ್ಣೀರಲ್ಲಿ ಕೈ ತೋರಿಸ್ಬೇಡಿ ಪ್ಲೀಸ್ ಪ್ಲೀಸ್. ಖಂಡಿತ ಇದು ಕೊಲೆ ಅಲ್ಲ, ಆತ್ಮಹತ್ಯೆನೆ. ಮೇನಕ ತನ್ನ ಕೈಯಾರು ಬರೆದಿರೋ ಲೆಟರ್ ಇದೇ ಇಲ್ಲ ಸರ್. ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ತೀರ್ಮಾನ ಮಾಡೋದು ನೀವಲ್ಲ. ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಆಗ್ಲಿ ಸರ್. ನೀವು ಆ ಎಸ್ಟೇಟ್ನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 20 ವರ್ಷದಿಂದ ಸರ್. ಹಾಗಾದ್ರೆ ನಿಮಗೆ ಮೇನಕ ಬೆಳೆದಿದ್ದು ಓದಿದ್ದು ಎಲ್ಲ ಗೊತ್ತಿರ್ಬೇಕಲ್ಲ? ಚೆನ್ನಾಗಿ ಗೊತ್ತು ಸರ್. ಮಿಸ್ಟರ್ ವಿಶ್ವನಾಥ್, ಒಬ್ರು ಬರವಣಿಗೆ ತರ ಇನ್ನೊಬ್ರು ಬರೆಯಕ್ಕಾಗತ್ತೆ ಅನ್ನೋದನ್ನ ನಂಬ್ತೀರಾ? ಬರಿಬಹುದು ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ಲ. ಬರೆಯಕ್ಕಾಗತ್ತೆ, ಬರೆಯಕ್ಕಾಗಲ್ಲ, ಇದು ನನಗೆ ಬೇಕಾಗಿರೋ ಆನ್ಸರ್. ಬರೆಯಕ್ಕಾಗತ್ತೆ ಸರ್. ಇನ್ನೂ 1 ವಾರ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಮೇನಕ ಕೊಲೆ ಮಾಡಿದ್ ಯಾರು ಅಂತ ನೀವು ನನಗೆ ತಿಳಿಸ್ಬೇಕು. ಇಲ್ಲದೆ ಹೋದ್ರೆ ಸಂಶಯಾಸ್ಪದವಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಎಷ್ಟು ಜನ ಕೇಳಿದ್ರು, ಎಷ್ಟು ಸಾರಿ ಕೇಳಿದ್ರು ಒಂದೇ ಉತ್ತರ, ಅದು ಕೊಲೆ ಅಲ್ಲ, ಆತ್ಮಹತ್ಯೆ. ಮಿಸ್ಟರ್ ಚಾರ್ಲ್ಸ್, ಇನ್ಸ್ಪೆಕ್ಟರ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಎನರ್ಜಿ, ಓಕೆ?
ನಿಂದೋಟ ಆಯ್ತಾ? ನಿನ್ನ ಕೇಳ್ತಾ ಇರೋದು, ಯಾಕೆ ಊಟ ಮಾಡ್ಲಿಲ್ಲ? ಸದ್ಯ ಈಗ್ಲಾದ್ರೂ ಕೇಳಿದ್ರಲ್ಲ, ಮಾಡ್ತೀನಿ. ಹಾಗಾದ್ರೆ ಬಾ, ಜೊತೆಲಿ ಕೂತ್ಕೋ. ನೀವ್ ಕೇಳಿದ್ದಕ್ಕೆ ನನ್ ಹೊಟ್ಟೆ ತುಂಬದಾಗಾಯ್ತು. ಇಲ್ಲಿ ನೋಡ್ ರಜನಿ, ನನ್ ಮೇಲೆ ಕೋಪ ಇದ್ರೆ ಹೇಳ್ಬಿಡು. ನಿನ್ ಕೋಪನೆಲ್ಲ ಈ ಊಟದ ಮೇಲೆ ತೋರಿಸಿ ಯಾಕೆ ಸುಮ್ನೆ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೋತೀಯಾ? ನಿಮ್ಮೇಲೆ ನನಗಿಂತ ಕೋಪ. ಈ ಊರಿಗೆ ಬಂದಾಗಿಂದ ಪ್ರತಿದಿನ ಸಾಯಂಕಾಲ ಆದ್ರೆ ಡ್ರಾಮಾ, ಸಿನಿಮಾ, ಶಾಪಿಂಗ್, ಅದ್ರ ಮೇಲೆ ವಾರಕ್ಕೊಂದ್ಸಲ ಪಿಕ್ನಿಕ್ ಬೇರೆ. ಇದಕ್ಕಿಂತ ಇನ್ನೇನ್ ಬೇಕು? ಆರೋಗುತ್ತೆ, ಊಟ ಮಾಡಿ. ಏನು ಅಮ್ಮವ್ರು ಬಹಳ ಖಾರವಾಗಿದ್ದೀರಾ? ಖಾರವಾಗಿದ್ದೀನಾ? ನಾನೇ ಖಾರವಾಗಿರ್ಲಿ? ಸಾಕಪ್ಪ ಸಾಕು. ನನಗೇನಾದ್ರೂ ಮಗ್ಳುಟ್ಟಿದ್ರೆ ಈ ಪೊಲೀಸ್ನವ್ರು ಮಾತ್ರ ಖಂಡಿತ ಕೊಟ್ಟು ಮದುವೆ ಮಾಡೋದಿಲ್ಲ. ಊಟ ಮಾಡಿ. ಇಲ್ಲಿ ನೋಡ್ ರಜನಿ, ಇಲ್ಲಿ ನೋಡ್ತೀಯ ಇಲ್ವಾ? ನಿಮ್ ಬೆದ್ರಿಕೆ ಗಿದ್ರಿಕೆಲ್ಲ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಸರ್, ಒಳಗಡೆ ಬರ್ಬೋದಾ? ಒಳಗಡೆ ಬಂದ್ಬಿಟ್ಟು ಏನ್ ಬರ್ಬೋದಾ ಅಂತಾರೆ ಕೇಳ್ತೀಯಾ? ಆಗ್ಲಿ ಸಾಹೇಬ್ರು ಕಾಲ್ ಬಂದ್ಬಿಡ್ತಾ? ಕರ್ಕೊಂಡೋಗು. ನನ್ನನ್ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಆ ಸ್ಟೇಷನ್ಗೆ ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ನನ್ ಕರ್ಮ. ಏನಪ್ಪ ಬಂದಿದ್ದು? ಪಿಟಿ ಕಾರ್ಗೆ ಏರ್ಪಾಡು ಮಾಡಿದ್ದೀನಿ ಸರ್. ಬೆಳಿಗ್ಗೆ 7 ಗಂಟೆಗೆ ಕಾರ್ ರೆಡಿ ಆಗಿರುತ್ತೆ ಸರ್. ಕಾರ? ಯಾಕೆ? ನಿಮ್ಗೆ ಪಿಕ್ನಿಕ್ ಹೋಗೋದಕ್ಕಮ್ಮ. ನಾನು ಬರ್ತೀನಿ ಸರ್. ಸರಿಪ್ಪ. ಯಾಕ್ರಿ ಇಷ್ಟೊತ್ತಿ ವಿಷಯ ನನ್ನ ಹತ್ರ ಹೇಳಿಲ್ಲ? ನಾನು ಹೇಳೋವರೆಗೂ ನೀನ್ ಕೇಳ್ಬೇಕಲ್ಲ. ಈಗ ಈ ಊಟ ಮಾಡೋಣವಾ ಇಲ್ಲ? ಅಯ್ಯೋ ಬಿಡಿ. ಸ್ವಪ್ನ ಸಿರಿಯ ತಂದಿದೆ, ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ. ಒಲವು ಚೆಲುವು ಒಂದಾಗಿದೆ, ಪ್ರಾಯ ತುಂಬಿ ರಂಗಾಗಿದೆ. ಒಲವು ಚೆಲುವು ಒಂದಾಗಿದೆ, ಪ್ರಾಯ ತುಂಬಿ ರಂಗಾಗಿದೆ. ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ, ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ. ಒಲವು ಚೆಲುವು ಒಂದಾಗಿದೆ, ಪ್ರಾಯ ತುಂಬಿ ರಂಗಾಗಿದೆ. ಒಲವು ಚೆಲುವು ಒಂದಾಗಿದೆ, ಪ್ರಾಯ ತುಂಬಿ ರಂಗಾಗಿದೆ. ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ, ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ. ಹಿತವಾದ ಮಾತನಾಡಿ ದಿನದಿನವೂ ಆಸೆ ಮೂಡಿ, ಸೊಗಸಾದ ಸಂಗ ಕೂಡಿ ತನು ಮನದ ಬಯಕೆ ಕಾಡಿ. ಕುಡಿ ನೋಟವೇ ಅನುರಾಗವೇ, ಋತುಮಾನವೇ ಒಡಲಾಳವೇ, ಹಾಯಾಗಿ ಪ್ರೇಮದ ನೌಕೆ ತೇಲಾಡಿ ಮಿಂಚಿದೆ. ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ, ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ.
ಬೆಳೆದು ಅತಿ ಮಧುರ ಸ್ನೇಹ ತೋರಿ ಗೆಲುವಾದ ಬಾಳು ಹೊಳೆದು ರತಿ ಸುಖದ ದಾಹ ಹೀರಿ ಹುಡುಗಾಟವೇ ಹಿಂದಾಗುತ್ತಿದೆ ಒಡನಾಟವೇ ನಂಟಾಗುತ್ತಿದೆ ಬೇರೆತಾಗಲೇ ನಂಗೇರುತ್ತಿದೆ ಅರಿತಾಗಲೇ ಚಂದಾಗುತ್ತಿದೆ ಸಂತೋಷ ಸಾಗರ ತುಳುಕಿ ಓಲಾಡಿದಂತಿದೆ ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ ಒಲವು ಚೆಲುವು ಒಂದಾಗಿದೆ ಪ್ರಾಯ ತುಂಬಿ ರಂಗಾಗಿದೆ ಒಲವು ಚೆಲುವು ಒಂದಾಗಿದೆ ಪ್ರಾಯ ತುಂಬಿ ರಂಗಾಗಿದೆ ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ. ಶಿಷ್ಯ, ಗುರುವೇ, ಯಾರೀ ಸ್ತ್ರೀ ರತ್ನಗಳು? ಮೊದಲನೇ ಊರಿಗೆ ಮದುವೆ ಆಗ್ಲಿಲ್ಲ ಅಂತ ಕೊರತೆ ಮಾಡ್ಬಿಡೋಣ. ಎರಡನವ್ರಿಗೆ ಮಕ್ಳಾಗ್ಲಿಲ್ಲ ಅಂತ ಚಿಂತೆ, ಕೊಟ್ಟು ಬಿಡೋಣ. ಮೂರನವರಿಗೆ ಮಕ್ಳು ದಾಸಿ ಅಂತೆ, ಅದನ್ನ ನಿಲ್ಲಿಸ್ಬಿಡೋಣ. ಸ್ತ್ರೀ ರತ್ನಗಳೇ, ಇಂದಿಗೆ ನಿಮ್ಮ ಚಿಂತೆ ತೀರಿತು. ಆ ನನ್ನ ತಾಯಿ ಕಾಳಿ ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ. ಶಿಷ್ಯ, ಗುರುವೇ, ಅಂತರಂಗ ಪೂಜೆ ಸಾಂಗವಾಗಿ ನೆರವೇರಬೇಕಾದರೆ ಗಂಡಸರೆಲ್ಲ ಹೊರಗಿರ್ಬೇಕು. ಅಪ್ಪಡ ಆಯ್ತಲ್ಲ, ಗಂಡಸರೆಲ್ಲ ಹೋಗಿ ಹೋಗಿ. ಗುರುವೇ, ಗಂಡಸರೆಲ್ಲ ಆಚೆ ಕಳಿಸಾಯ್ತು. ನೀನ್ ಮಾತ್ರ ಏನು ಗಂಡಸಲ್ವೇನು? ಇದೇ ಪ್ರಶ್ನೆನ್ನ ನಾ ನಿಮ್ಮನ್ನ ಕೇಳಿದ್ರೆ? ನಾನು ದೈವಾಂಶ ಸಂಭೂತ. ಗಂಡಸರಿಗೆ ಗಂಡಸು, ಹೆಂಗಸರಿಗೆ ಹೆಂಗಸು. ಯಾವ್ದಕ್ಕೋ ಸ್ವಲ್ಪ ನೋಡಿ ಮಾಡಿ ಮಂತ್ರ ಹಾಕಿ ಹೆಂಗಸ್ರ ಮೇಲೆ ಏನಾದ್ರು ಕೈ ಇಟ್ರೆ ಚರ್ಮ ಸುಲ್ದು ಬಿಡ್ತಾರೆ. ಬರ್ತೀನಿ. ನಾನ್ ನೋಡ್ಕೋತೀನಿ. ಮಹಿಳಾ ಮಣಿಗಳೇ, ನಾನೀಗ ಕಣ್ಮುಚ್ಚಿ ಮಂತ್ರ ಜಪಿಸ್ತೇನೆ. ಆ ನನ್ನ ಮಂತ್ರಶಕ್ತಿ ನಿಮ್ಮನ್ನ ಮೈಮರೆಸಿ ಯಾವ ರೀತಿ ಪವಾಡ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇರಿ. ಜೈ ಮಹಾಕಾಳಿ. ಇದುವರೆಗೂ ನಾನು ಯಾವ ಲೋಕದಲ್ಲಿದ್ದೆ? ಸ್ವರ್ಗ ಲೋಕದಲ್ಲ, ಚಂದ್ರ ಲೋಕದಲ್ಲ, ಭೂಲೋಕದಲ್ಲಿ. ಸಬ್ ಇನ್ಸ್ಪೆಕ್ಟರ್ ನಿಮ್ಮನ್ನ ಸ್ಟೇಷನ್ ಕರೀತಾ ಇದಾರೆ, ಬೇಗ ನೋಡ್ರಿ ಬೇಗ. ಸಬ್ ಇನ್ಸ್ಪೆಕ್ಟರ್ ಕರೀತಾ ಇದ್ದಾರ ಅಂದ್ರೆ ನಮ್ಮ ಕೀರ್ತಿ ಪೊಲೀಸ್ ಸ್ಟೇಷನ್ ವರ್ಗೂ ಹಬ್ದಂಗಾಯ್ತು. ಹೌದು. ಜೈ ಮಹಾಕಾಳಿ. ಮಹಿಳಾ ಮಣಿಗಳ, ಇನ್ನು ನಮ್ಮ ಪೂಜೆ ನಾಳೆ ಮುಂದುವರ್ಸೋಣ. ಅವರು ಹೋದ್ರೆ ಏನಾಯ್ತು, ನಾಳಿದಿಲ್ಲಲ್ಲ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಏನಿದು? ಮೂಳೆ. ಮೂಳೆ ಸಾರ್, ನನ್ನ ಮೈಯಲ್ಲಿ ಮೂಳೆ ಇದೆಯೋ ಇಲ್ವೋ, ಆದ್ರೆ ನನ್ನ ಕೈಯಲ್ಲಿ ಮೂಳೆ ಇಲ್ಲದೆ ನಾನು ಹೊರಗಡೆ ಹೋಗದೇ ಇಲ್ಲ. ಯಾಕೆ? ಅಲ್ಲೇ ಸಾರ್ ಇರೋದು ಮಂತ್ರದ ಮಹತ್ವ. ಚೊಚ್ಚಲ್ ಮಗನ್ ಬುರುಡೆ ತೆಗೆದು ಮಸಿ ಮಾಡಿ ಕಪ್ಪು ಮಾಡಿ ಅದನ್ನ ಮೂಳೆ ಚೆನ್ನಾಗಿ ಉಜ್ಜಿ ಗುಟ್ಟು ಗುಟ್ಟು ಹೇಳ್ಬಾರ್ದು, ಹೇಳಿದ್ರೆ ಪಲ್ಸೋಲ್ಲ. ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳು. ನಾನು ಹೇಳ್ಬೇಕಾಗಿಲ್ಲ ಸಾರ್, ನನ್ನನ್ನ ಆವರಿಸ್ಕೊಂಡಿದ್ದಾಳಲ್ಲ ಆ ಮಹಾಕಾಳಿ, ಆ ತಾಯಿ, ಅವಳು ಹೇಳ್ತಾಳೆ. ನಿನಗೆ ಈ ಮಾಯಾ ಮಂತ್ರ ಎಲ್ಲ ಹೇಗೆ ಗೊತ್ತು? ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ಯಾರು ನಿನ್ ಗುರು? ಗುರು ಜಗದ್ಗುರು, ಜಗದೇಕ ಗುರು, ಶ್ರೀ 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 ಚಿದಾನಂದ ವರ್ಮ ಅವರ ಪರಮ ಶಿಷ್ಯ ನಾನು. ಎಲ್ಲಿದಾರ ಅವರು? ಗೊತ್ತಿಲ್ಲ ಸಾರ್. ಅವ್ರ ಶಿಷ್ಯ ಅಂತ ಹೇಳ್ಕೊತಾ ಇದೀಯಾ?
ಏಕಲವ್ಯನಿಗೆ ದ್ರೋಣಾಚಾರ್ಯರು ಹೇಗೋ ಹಾಗೆ ನನಗೆ ನನ್ನ ಗುರುಗಳು. ವರ್ಮನ್ಗೆ ಮಾಯಾ ಮಂತ್ರ ಎಲ್ಲ ಗೊತ್ತಿದ್ಯಾ? ಗೊತ್ತಾ ಅಂತ ಕೇಳ್ತೀರಾ ಸರ್? ನೋಡಿ, ಆ ವರ್ಮನ್ನ ಸಾಧಾರಣ ಮನುಷ್ಯ ಅಂತ ತಿಳ್ಕೋಬೇಡಿ. ಉದಾಹರಣೆಗೆ ಒಂದೇ ಒಂದು ವಿಷಯ ಹೇಳ್ತೀನಿ, ಕೇಳಿ. ಆ ವರ್ಮನ್ ಮೇಲೆ ಇಲ್ಲು ಸಲ್ಲದ ಅಪವಾದನೆಲ್ಲ ಹಾಕಿ ಅವ್ರನ್ನ ಪೊಲೀಸ್ಗೆ ಕಳಿಸ್ಬಿಟ್ಟ ಆ ಕರಿಯಪ್ಪ. ಯಾವ ಕರಿಯಪ್ಪ? ಅದೇ ಹಿರೇನಹಳ್ಳಿ ಎಸ್ಟೇಟ್ ಓನರ್ ಕರಿಯಪ್ಪ. ಆಮೇಲೆ ಆಗ ವರ್ಮ ಹೇಳಿದ್ರು, ಏ ಕರಿಯಪ್ಪ, ಪೊಲೀಸ್ಗೆ ನೀನ್ ನನ್ನನ್ನು ಹಿಡಿದು ಕೊಟ್ಟಾಕ್ಷಣ ನಾನ್ ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೋಬೇಡ. ಒಂದು ಮಾತ್ರ ಜ್ಞಾಪದಲ್ಲಿ ಇಟ್ಕೋ, ನಾನ್ ಎಲ್ಲೇ ಇದ್ರು ನಿನ್ನ ಮೇಲೆ ಸೇಡ್ ತೀರ್ಸ್ಕೋತೀನಿ. ಬರ್ದಿಟ್ಕೋ. ಅಮಾವಾಸ್ಯೆ ರಾತ್ರಿ ಅಕ್ಟೋಬರ್ 20ನೇ ತಾರೀಕು ನಿನ್ನ ಮಗಳು ಕ್ಲೋಸ್ ಅಂದ್ರು. ಅದೇ ರೀತಿ ಅಮಾವಾಸ್ಯೆ ಬಂತು. ಇಲ್ಲಿ ಕರಿಯಪ್ಪನ ಮಗಳು ಮೇನಕ ನೆಗೆದು ಬಿದ್ದೋದ್ಲು. ಇದರಿಂದ ಏನ್ ಗೊತ್ತಾಗತ್ತೆ? ಮಂತ್ರ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ ಸರ್, ಯಾವ ಶಕ್ತಿನೂ ಇಲ್ಲ. ವರ್ಮನ ನೀನ್ ನೋಡೇ ಇಲ್ಲ ಅಂತಂದ್ರೆ ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ಒಂದು ದಿನ ಕರಿಯಪ್ಪ ಖುದ್ದಾಗಿ ನನ್ನನ್ನು ಕರೆದು ಈ ವಿಷಯ ತಿಳಿಸಿದ್ರು. ಆಗ್ಲೇ ನನಗೆ ಈ ವಿಷಯ ಗೊತ್ತಾಗಿತ್ತು. ಸರ್, ನಾನು ಈ ವಿಷಯ ನಿಮ್ಗೆ ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡಿ ಸರ್. ಆ ಕರಿಯಪ್ಪನಿಗಂತೂ ಹೇಳೇಬೇಡಿ. ಹೇಳಿದ್ರೆ ಅವನು ನನ್ನನ್ನು ಕ್ಲೋಸ್ ಮಾಡ್ಬಿಡ್ತಾನೆ. ಕೊಲೆ ಮಾಡಿದ್ದು ನೀನೇ ಅವಳ ಕೊಂದಿದ್ದು. ಯಾರು ನೀನು? ಯಾತಕ್ಕೆ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ಯಾ? ಅವತ್ತು ನನ್ನ ಮೇಲೆ ಯಾಕೆ ಕಲ್ಲು ಹೊಡೆದಕ್ಕೆ ಪ್ರಯತ್ನ ಮಾಡಿದೆ? ಕಮಾನ್ ಟೆಲ್ ಮಿ ದ ಟ್ರೂತ್. ನಾ ಓಡಾಡಿದ ಜಾಗದಲ್ಲಿ ಆಡಿದಲಿಯಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಅದು ನಿನ್ ಜಾಗ ಅಂತ ಬೋರ್ಡ್ ಹಾಕಿದ್ಯಾ? ಎಸ್ ಇಟ್ಸ್ ಮೈ ಪ್ಲೇಸ್. ನಾನು ಅವಳು ಮಾತ್ರ ಅಲ್ಲಿ ಓಡಾಡ್ಬೇಕು, ಮಾತಾಡ್ಬೇಕು, ಬೇರೆ ಯಾರು ಬರಬಾರ್ದು. ನೋ, ಅಲ್ಲಿಗೆ ಯಾರು ಬರಬಾರ್ದು. ಆದ್ರೆ ನೀನ್ ಬಂದ್ಬಿಟ್ಟೆ, ನನ್ನ ಪ್ಲೇಸಿನ ಕೊಂದ್ಬಿಟ್ಟೆ. ಅದಕ್ಕೆ ನಿನ್ ಮೇಲೆ ಬಂಡೆ ತಾಗಿದ್ದು. ತಪ್ಸ್ಕೊಂಡ್ಬಿಟ್ಟೆ, ಇವತ್ತು ತಪ್ಸ್ಕೊಂಡ್ಬಿಟ್ಟೆ.
ಈಗ ನಾನು ನಿನ್ ಬಿಡಲ್ಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಇದನ್ನೇ ಅವತ್ತೆಲ್ರು ನನ್ಗೆ ಹೇಳಿದ್ದು. ನನ್ ಸತ್ಯನ ಯಾರು ಒಪ್ಕೊಳ್ಳಿಲ್ಲ. ಯಾವ ಸತ್ಯ? ನನ್ ಪ್ರೇಯಸಿ ಬಗ್ಗೆ ಸತ್ಯನ. ನಾನು ಅವಳನ್ನ ನೋಡಿದ್ದು, ಅವಳ ಜೊತೆ ಹಾಡಿದ್ದು, ಅವಳ ಜೊತೆ ಪ್ರೀತಿ ಮಾಡಿದ್ದು ಎಲ್ಲ ನನ್ ಮನ್ಸನ್ ಕಲಕ್ತಾ ಇದೆ ಸರ್. ಎಲ್ಲ ನನ್ ಮನ್ಸನ್ ಕಲಕ್ತಾ ಇದೆ ಸರ್. ಸರ್ ನನ್ನಿಂದ ಅವಳು ಮರೆಯಕ್ಕಾಗಲ್ಲ ಸರ್. ನನ್ನಿಂದ ಅವಳ ಮರೆಯಕ್ಕಾಗಲ್ಲ ಸರ್. ನನ್ನಿಂದ ಅವಳ ಮರೆಯಕ್ಕಾಗಲ್ಲ ಸರ್. ಅಗೋ ನನ್ ಪ್ರೇಯಸಿ ಹಾಡ್ತಾ ಇದ್ದಾಳೆ. ಅಗೋ ನನ್ ಕರಿತಾ ಇದ್ದಾಳೆ. ಅಗೋ ಓಡ್ತಾ ಇದ್ದಾಳೆ. ಅಗೋ ಸರ್ ನನ್ ಬಿಟ್ಬಿಡಿ ಸರ್. ನನ್ ಕರಿತಾ ಇದ್ದಾಳೆ ಸರ್. ನನ್ ಬಿಟ್ಬಿಡಿ ಸರ್. ನನ್ ಬಿಟ್ಬಿಡಿ ಸರ್. ಪ್ಲೀಸ್. ಯಾರು ನಿನ್ ಪ್ರೇಯಸಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನೀನ್ ಮಗು ಆಗಿದ್ದಾಗ ಹೇಗಿದ್ದೆ ಅಂತ ಕಲ್ಪನೆ ಮಾಡ್ತಾ ಇದ್ದೆ. ಮಗು ಆಗಿರುವಾಗ್ಲಾ? ಆಗ ತಾನೇ ನೀನು ಬಟ್ಟೆ ಬರೆ ಹಾಕೊಳ್ದೆ ಓಡಾಡ್ತಾ ಇದ್ದಿದ್ದು. ನಿಮ್ಗೆ ಯಾವಾಗಲೂ ಅದೇ ಕಲ್ಪನೆ. ಯಾಕೆ? ನನ್ ಕಲ್ಪನೆ ತಪ್ಪು ಅಂತೀಯ? ತಪ್ಪು ಅಂತಲ್ಲ, ಪ್ರೇಮಿಗಳ ಬದುಕು ಬಂಗಾರ ಹೋಗೋಕೆ ಬರೀ ಕಲ್ಪನೆ ಕನಸು ಮಾತ್ರ ಸಾಲದು, ಗೊತ್ತಾ? ಕಲ್ಪನೆಗಳು ಕನಸುಗಳಿಲ್ಲ ಅಂದ್ರೆ ಜೀವನದಲ್ಲಿ ಸಿಹಿನೇ ಇರೋದಿಲ್ಲ, ಅದು ಗೊತ್ತಾ? ನಮ್ಮ ಜೀವನ ಪ್ರೇಮ ಎಲ್ಲ ಬರೀ ಮಾತಾಡೋದು, ಓಡಾಡೋದು, ನೋಡೋದು ಇದರಲ್ಲೇ ಮುಗ್ದೋಗ್ಬೇಕಾ? ಅಥವಾ ನಮ್ಮ ಸ್ನೇಹ ಸಂಬಂಧ ಆಗೋದಕ್ಕೆ ದಾರಿ ಮಾಡ್ಕೋಬೇಕಾ? ಬೇಗ ಮದುವೆ ಆಗ್ಬಿಟ್ರೆ ಪ್ರೇಮದ ಜೀವನ ಕಳ್ಕೋಬೇಕಾಗತ್ತಲ್ಲ ಅಂತ ಮುಂದೂಡ್ತಾ ಇದ್ದೀನಿ ಅಷ್ಟೇ. ಮದುವೆ ಆದವ್ರ ಮನಸ್ಸಲ್ಲಿ ಈ ಪ್ರೇಮ ಪ್ರೀತಿ ಇಲ್ಲ ಅಂತೀರಾ? ಪ್ರೇಮ ಪ್ರೀತಿ ಈ ಪ್ರಪಂಚ ಇರೋವರೆಗೂ ಇರುತ್ತೆ. ಆದ್ರೆ ಮದುವೆ ಆದವ್ರನ್ನ ಯಾರು ಪ್ರೇಮಿಗಳು ಅಂತ ಕರೆಯಲ್ವಲ್ಲ. ಓ ಹಾಗ. ನೋಡು, ನನಗೆ ನಿನ್ನ ಮದುವೆ ಆಗ್ಬೇಕು ಅಂತ ಒಂದೇ ಅಲ್ಲ ಆಸೆ. ಈ ಸುಂದರವಾದ ಸ್ಥಳ ಕೊಂಡ್ಕೊಂಡು ಒಂದು ಭವ್ಯವಾದ ಬಂಗ್ಲೆ ಕಟ್ಟಿಸ್ಕೊಂಡು ಹಾಯಾಗಿದ್ಬಿಡ್ಬೇಕು. ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರು ಓಡಾಡದಾಗ ಮಾಡ್ಕೋಬೇಕು ಅಂತ 108 ಆಸೆ. ರಾಜೀವ್, ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ನನ್ಗೆ ಅರ್ಥವಾಗತ್ತೆ. ಆದ್ರೆ ಪ್ರೇಮ ಜೀವನ ದುರಂತದಲ್ಲೇ ಅಂತ್ಯಗೊಳ್ಳುತ್ತೆ ಅಂತ ಚರಿತ್ರೆ ಹೇಳುತ್ತೆ. ಹಾಗೆ ನಮ್ಮ ಜೀವನ ಆಗಬಾರ್ದು ಅನ್ನೋದೇ ನನ್ನ ಆಸೆ. ನನ್ನ ನಿಮ್ಮ ಪ್ರೇಮ ಅಮೋಘವಾಗಿದೆ, ಅದು ಅಮರವಾಗುತ್ತೆ ಅನ್ನೋದು ನನ್ನ ನಿಮ್ಮ ಅಂತಸ್ತಿನ ದೃಷ್ಟಿಯಲ್ಲಿ ಅನುಮಾನವೇ. ಹೌದಾ? ನೋಡು ಲಕ್ಷ್ಮಿ, ನೀನು ನನ್ನನ್ನು ಕತೆ ಕಾದಂಬರಿ ಸಿನಿಮಾದಲ್ಲಿ ಬರೋ ಪ್ರೇಮಿ ಅಂತ ಭಾವಿಸಿದ್ದೆ ಅಲ್ಲ? ಲಕ್ಷ್ಮಿ ನೋಡು, ನಿನ್ನ ಈ ಜನ್ಮದಲ್ಲೇ ಅಲ್ಲ, ಯಾವ ಜನ್ಮದಲ್ಲೂ ದುರಂತಕ್ಕೆ ಗುರಿಯಾಗೋದಕ್ಕೆ ನಾನು ಬಿಡೋದಿಲ್ಲ. ಇದು ಸತ್ಯ.
ಕೊಲೆ ಮಾಡಿದ್ದು. ನಾನು ಅವಳ ಕೊಲೆ ಮಾಡಿಲ್ಲ. ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಅವಳನ್ನ ಪ್ರೀತಿಸಿದ್ದು ಊರ್ ಜನರಿಗೆಲ್ಲ ಗೊತ್ತಾ? ಗೊತ್ತಿಲ್ಲ. ಅವಳ ಅಣ್ಣನಿಗೆ ಗೊತ್ತಾ? ಗೊತ್ತಿಲ್ಲ. ನೀನ್ ಶ್ರೀಮಂತನ? ಎಸ್. ಅವಳು ಬಡವಳ? ಹೌದು. ಹಾಗಾದ್ರೆ ನೀನ್ ಅವಳ ರೂಪ ನೋಡಿ ಪ್ರೀತಿಸಿದ್ಯಾ? ಅವಳನ್ನ ಮದುವೆ ಮಾಡ್ಕೋತೀನಿ ಸುಳ್ಳು ಹೇಳಿ ಅವಳು ಶೀಲ ಹಾಳು ಮಾಡಿದ್ಯಾ? ಅವಳು ಗರ್ಭಿಣಿ ಆದ್ಲು, ಮದುವೆ ಮಾಡ್ಕೊಂತ ಒತ್ತಾಯ ಮಾಡಿದ್ಲು. ನೀನ್ ಅವಳು ಕಾಟ ತಡಿಲಾರ್ದೆ ಅವಳಿಂದ ತಪ್ಪಿಸ್ಕೊಳಕ್ಕೋಸ್ಕರ ನೀನೇ ಅವಳನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ಯಾ? ನಾನು ಅವಳ ಕೊಲೆ ಮಾಡಿಲ್ಲ, ಅವಳ ಶೀಲನ ಹಾಳು ಮಾಡಿಲ್ಲ. ಹಣ ತೋರಿಸಿ ಹೆಣ್ಣುಗಳ ಶೀಲಕ್ಕೆ ಬೆಲೆ ಕಟ್ಟುವಂತ ಅಯೋಗ್ಯ ನಾನಲ್ಲ ಸಾರ್. ನಾನು ಪ್ರೇಮನ ಪವಿತ್ರವಾಗಿ ಕಾಣೋನು, ಅದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧವಾಗಿದ್ದೀನಿ ಸರ್. ಸರ್, ನಮ್ ಪ್ರೇಮನಷ್ಟೊಂದು ಕೇವಲವಾಗಿ ಕಾಣಬೇಡಿ ಸರ್, ಕಾಣಬೇಡಿ ಸರ್. ಮತ್ತೆ ನಿನ್ನ ಪ್ರೇಯಸಿ ಯಾಕೆ ಸತ್ತಿದ್ದು? ಅದೇ ಸರ್ ನನಗೂ ಅರ್ಥ ಆಗ್ತಾ ಇಲ್ಲ. ಅವಳ ಸಾವೇ ಒಂದು ರಹಸ್ಯ. ಅಂದ್ರೆ ಅವಳ ಸಾವನಲ್ಲಿ ರಹಸ್ಯ ಅಡಗಿದೆ ಅಂತೀಯಾ? ಎಸ್. ಅವಳು ನಾನು ಕೊಲೆ ಮಾಡಿರ್ಬೇಕು ಅಥವಾ ಅವಳ ಶೀಲ ನಾನು ಹಾಳು ಮಾಡಿರ್ಬೇಕು. ಆ ವೇದನೆ ತಡಿಲಾರ್ದೆ ಅವಳು ಸತ್ತಿರ್ಬೇಕು. ಆದ್ರೆ ಒಂದು ವಿಷಯ, ನನ್ನ ಪ್ರೇಯಸಿ ಮೇಲೆ ಕೈ ಮಾಡಿದವನ್ ಯಾವನೇ ಆಗಿದ್ರು, ಒಂದ್ ವೇಳೆ ನಾನ್ ಬಿಟ್ರು ಅವಳ ಅಣ್ಣ ವರ್ಮ ಅವ್ರ ವಂಶ ನಾಶ ಮಾಡದೆ ಬಿಡೋದಿಲ್ಲ. ನೋಡ್ತಾ ಇರಿ ಸಾರ್, ನೋಡ್ತಾ ಇರಿ. ಈ 20ನೇ ಶತಮಾನದಲ್ಲಿ ಇಷ್ಟು ದೊಡ್ಡ ಎಸ್ಟೇಟ್ನಲ್ಲಿ ಈ ಮಹಾವೀರನನ್ನು ಬಿಟ್ಟು ಮೋಹಿನಿ ನಿಮ್ಮಿಬ್ಬರ ಹತ್ರ ಮಾತ್ರ ಬಂದಿದ್ಲ? ಆ ಹಂಬಾಗಿ ಹೇಳ್ಬೇಡ್ವೇನ್ರ? ಈಗ ನಿಮ್ಮಿಬ್ಬರಿಗೂ ಭಯ ಬಂದ್ಬಿಟ್ಟಿದೆ, ಅದನ್ನ ಹೋಗಿಸ್ಬೇಕು ಅಷ್ಟೇ ತಾನೇ? ನಡೀರಿ. ಯಾರು ನೀವು? ಯಾತಕ್ಕೋಸ್ಕರ ಬಂದ್ರಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮೋಹಿನಿ ವಿಷಯ ಮಾತಾಡೋಕ್ ಬಂದ್ರ? ಎಷ್ಟು ದಿವಸದಿಂದ ಮೋಹಿನಿ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ? ಇದೇನಪ್ಪ ಇದು? ಎಲ್ಲಾನು ಕಣ್ಣಿಂದ ಕಂಡ ಹಾಗೆ ಹೇಳ್ತಾ ಇದ್ದಾನಲ್ಲ ಅಂತ ನೋಡ್ತಾ ಇದ್ದೀರಾ? ಇಲ್ಲಿಗೆ ನನ್ನನ್ನು ಹುಡುಕೊಂಡು ಬರೋರೆಲ್ಲ ಹೀಗೆ ಬರೋದು, ಅದಕ್ಕೆ ಕೇಳಿದೆ. ನೀವೇ ಇದಕ್ಕೊಂದು ಪರಿಹಾರ ಹುಡುಕೊಡ್ಬೇಕು. ದೇವಕ್ಕ ಅಥವಾ ನಿಮಗ? ಈ ಪ್ರಪಂಚದಲ್ಲಿ ಒಳ್ಳೆ ಆತ್ಮಗಳು ಇವೆ, ಕೆಟ್ಟ ಆತ್ಮಗಳು ಇವೆ. ಮತ್ತೆ ಅವುಗಳಿಗೋಸ್ಕರನೇ ಕೆಲವು ವಿದ್ಯೆಗಳು, ಮಂತ್ರೋಕ್ರವಾರ, ನೇಮದಿಂದ ದೇವಿಗೆ ಉರುಳು ಸೇವೆ ಸಲ್ಲಿಸೋ ಹೆಣ್ಣು ಮಕ್ಕಳು ದೇವರ ಸಮಾನ. ಅಂಥ ಹೆಣ್ಣು ಮಕ್ಕಳಿಗೆ ಕೈ ಮುಗಿಬೇಕೆ ಹೊರತು ಅವ್ರನ್ನ ಕೆಡಿಸಬಾರದು. ಮೂಕಾಂಬಿಕಾದೇವಿ ಭಕ್ತಳಾದ ಹುಡುಗಿಯನ್ನ ಕೆಡಿಸಿದ್ದ ಕಾರಣ
ನೀವು ಆ ದೇವಿ ಕೋಪಕ್ಕೆ ಗುರಿಯಾಗ್ಬಿಟ್ರಿ. ಯಾವ ಪುಣ್ಯ ನದಿಲಿ ಮುಳುಗಿದ್ರೂ ನಿಮ್ಮ ಪಾಪ ತೀರೋದಿಲ್ಲ, ಎಷ್ಟು ಹಣ ಖರ್ಚು ಮಾಡಿದ್ರೂ ನಿಮಗೆ ಪರಿಹಾರ ದೊರಕೋದಿಲ್ಲ. ಆಮೇಲೆ ಏನಾಯ್ತು ಹೇಳಿ? ಅವತ್ತಿನಿಂದ ರಾತ್ರಿ ಆದ್ರೆ ಆ ಕಣ್ಗಳೇ ನನ್ನನ್ನ ಹಿಂಬಾಲಿಸ್ತಾ ಇದೆ. ಯಾವುದೋ ಒಂದು ಭಯ ನನ್ನ ಹೃದಯನ ಹಿಂಡುತ್ತಾ ಇದೆ. ನಾನು ಯಾಕಾದ್ರೂ ಇಂಥ ತಪ್ಪು ಮಾಡಿದೆ ಅಂತ ನನಗೆ ಹೀಗೆ ಅನ್ನಿಸ್ತಾ ಇದೆ. ರಾತ್ರಿ ಆದ್ರೆ ನಾನು ಏನ್ ಮಾಡ್ತೀನಿ, ಯಾತಕ್ಕೆ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮಗೇನಾದ್ರೂ ಆ ಮೋಹಿನಿಯಿಂದ ಪ್ರಾಣಕ್ಕೆ ಅಪಾಯ ಇದೆಯಾ? ಏನ್ ಸ್ವಾಮಿ, ಯಾರಾದ್ರೂ ಮಾಟ ಮಂತ್ರ ಮಾಡಿಸಿರ್ಬಹುದಾ? ಸತ್ತು ಹೋದ ಒಂದು ಹುಡುಗಿ ಮೋಹಿನಿಯಾಗಿ ಬಂದು ನಿಮ್ಮನ್ನ ಹೆದರಿಸ್ತಿದ್ದಾಳೆ ಅಂತಂದ್ರೆ ಯಾರೋ ಆ ಕೆಟ್ಟ ಪ್ರೇತಾನ ನಿಮ್ಮ ಮೇಲೆ ಆವಾಹನೆ ಮಾಡಿಬಿಡುತ್ತಿದ್ದಾರೆ ಅಂತ ಅರ್ಥ. ಅದರಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತನ್ನ ಸಾವಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸ್ಕೊಳ್ಳೋ ತನಕ ಆ ಆತ್ಮಕ್ಕೆ ಶಾಂತಿ ಇಲ್ಲ. ಅದಕ್ಕೆ ಕಾರಣ ಅವಳು ಮೂಕಾಂಬಿಕೆ ಭಕ್ತಳು. ಶುಕ್ರವಾರ ತುಂಬಿದ ಅಮಾವಾಸ್ಯೆ ದಿನ ನೀವು ಅವಳ ಶೀಲಭಂಗ ಮಾಡಿದ್ರಿ, ಮತ್ತವತ್ತೇ ಅವಳ ಕೊಲೆ ಮಾಡಿದ್ರಿ. ಅದಕ್ಕೆ ಇನ್ಮೇಲೆ ಪ್ರತಿಯೊಂದು ಅಮಾವಾಸ್ಯೆನೂ ನಿಮಗೆ ಸಮಸ್ಯೆನೇ. ಎಷ್ಟು ಹಣ ಖರ್ಚಾದ್ರೂ ಸರಿ, ಈ ಅಪಾಯದಿಂದ ನಮ್ಮನ್ನ ಪಾರು ಮಾಡ್ಬೇಕು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ದಾರಿ ಇದೆ. ದೈವ ಶಕ್ತಿ ಮುಂದೆ ಯಾವ ಶಕ್ತಿನೂ ನಿಲ್ಲಲಾರದು. ನಾಳೆನೆ ಅಮಾವಾಸ್ಯೆ. ಮಧ್ಯರಾತ್ರಿಲಿ ಹೋಗಿ ಹೂತಿಟ್ಟಿರೋ ಆ ಹುಡುಗಿ ಶವಾನ ಹೊರಕ್ಕೆ ತೆಗೆದು ಅದನ್ನ ಸುಟ್ಟು ಬಿಟ್ರೆ ನಿಮ್ಮನ್ನು ಯಾವ ಪ್ರೇತಾನೋ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಮಾಡಬೇಕಾಗಿರೋ ಪರಿಹಾರನ ನಾನು ನಂತರ ತಿಳಿಸ್ತೀನಿ. ನೋಡಿ, ನೀವ್ಯಾರು ಕುಡಿಯೋದೇ ಇಲ್ವಾ? ಸರಿ, ನಾನೇ ಕುಡಿಯುತ್ತೇನೆ. ನೀವೆಲ್ಲ ಒಬ್ಬ ಗಂಡಸ್ರೇನ್ರು?
ನಿಮ್ಮನ್ನ ಗಂಡಸ್ರು ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗ್ತಿದೆಯಲ್ರೋ. ಅಲ್ಲ, ಒಬ್ಬ ಹೆಂಗಸ್ನ ನಾವು 3 ಜನ ನಿಭಾಯಿಸಕ್ ಆಗಲ್ವೇನ್ರೋ? ಯಾಕ್ರೋ ಹೆದರ್ಕೊಂಡು ಸಾಯ್ತೀರಿ? ನೋಡಿ, ಈಗ ನಿಮ್ಗೊಂದು ನಾನು ಸತ್ಯ ಹೇಳ್ತೀನಿ ಕೇಳಿ. ಆ ತಾಯಿ ಗಂಡ ನಾಯರ್ ನನ್ನ ಮಗ ನಮ್ಮ ಹತ್ರ ಹಣ ಹೊಡಿಬೇಕು ಅಂತ ಪ್ಲಾನ್ ಮಾಡಿ ಹೆಣನ ಹೊತ್ಕೊಂಡೋಗಿದ್ದಾನೆ. ಈ ವಿಷಯನೂ ತಿಳಿದೆ ಎದುರ್ಕೊಂಡು ಸಾಯ್ತಿರಲ್ರೋ. ನೋಡಿ, ಆ ನಾಯರ್ ಕಡೆ ನೀವು ತಿರುಗು ನೋಡಕ್ ಕೂಡ್ದು. ಹಂಗೋ ಏನಾದ್ರು ನೀವು ನೋಡಿದ್ರೆ ಏನಮ್ಮ, ಏನಾಯ್ತು ಹೇಳಮ್ಮ? ಈ ಬಡ ಅಣ್ಣ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅಳ್ಬೇಡಮ್ಮ, ವಿಷಯ ಏನು ಅಂತ ಹೇಳಮ್ಮ. ನೋಡಮ್ಮ, ನಾಳೆ ನಿನ್ನ ನೋಡೋದಕ್ಕೆ ಗಂಡಿನ ಕಡೆ ಬರ್ತಾಳೆ. ನನಗೆ ವಂಚನೆ ಮಾಡ್ಬಿಡ್ಬೇಡಮ್ಮ. ಅಣ್ಣ, ಲಕ್ಷ್ಮಿ, ನೀನು ಮದುವೆ ಮಾಡ್ಕೊಂಡು ಆ ಅಲಂಕಾರದಲ್ಲಿ ನಿನ್ನ ನೋಡ್ಬೇಕು ಅಂತಾನೆ ಈ ಜನ್ಮನ ಉಳಿಸ್ಕೊಂಡಿರೋದು. ನೀನು ಮದುವೆ ಮಾಡ್ಕೊಂಡು ಗಂಡನ ಕೈ ಹಿಡ್ಕೊಂಡು ಸಂತೋಷವಾಗಿ ಹೊರಡ್ಬೇಕು. ನಿನಗೂ ಮಕ್ಕಳಾಗಬೇಕು. ಆ ಮಕ್ಕಳ ಜೊತೆ ನಾನು ನಲಿಬೇಕು. ಆ ಮಕ್ಕಳು ನನ್ನನ್ನು ಅಣಕಿಸ್ಬೇಕು. ನಾನು ಅವ್ರನ್ನ ಗದರಿಸ್ಬೇಕು. ಇನ್ನು ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದೀನಮ್ಮ. ಅಮ್ಮ, ನನ್ನ ಆಸೆಗಳನ್ನ ನಿರಾಸೆ ಮಾಡಬೇಡಮ್ಮ. ಹೇಳಮ್ಮ, ಹೇಳಮ್ಮ. ಬುದ್ಧಿ, ನೀವು ನನ್ನ ತಂಗಿಗೆ ಅನ್ಯಾಯ ಮಾಡಿಬಿಟ್ರಲ್ಲ. ಕನಸದಲ್ಲಿ ಕೂಡ ನಾನು ನಿಮ್ಗೆ ಯಾವ ದ್ರೋಹನೂ ಮಾಡಲಿಲ್ಲ. ಇದೆಲ್ಲ ನಿಮಗೆ ತಮಾಷೆಯಾಗಿ ಹುಡುಗಾಟವಾಗಿ ಕಾಣ್ತಾ ಇರ್ಬೋದು. ನಮ್ಮಂಥ ಬಡವರಿಗೆ ಮಾನನೇ ದೊಡ್ಡದು ಬುದ್ಧಿ, ಮಾನನೇ ದೊಡ್ಡದು. ಸಾಯೋದಾ ಬದುಕೋದಾ ಅಂತ
ನನ್ನ ತಂಗಿ ಹೋರಾಡ್ತಾ ಇದ್ದಾಳೆ. ನೀವು ಅವಳಿಗೆ ಜೀವನ ಕೊಡಬೇಕು, ಬುದ್ಧಿ, ಜೀವನ ಕೊಡಬೇಕು. ಜೀವನಾನ ಅದ್ ಯಾವ ಅಂಗಡಿ ಸಿಕ್ಕುತ್ತೆ? ಹಣ ಕೊಡ್ತೀವಿ, ಹೋಗ್ ತಗೊಂಬಂದು ನಿನ್ ತಂಗಿ ಕೊಡು. ಬುದ್ಧಿ, ಇದು ನಿಮಗೆ ಚೆನ್ನಾಗಿ ಕಾಣ್ತಾ ಇದ್ಯಾ? ಹುಡುಗಿ ನೋಡಕ್ ಚೆನ್ನಾಗಿದ್ಲು, ಪಾಪ ಹೋದ್ರೆ ಹೋಗ್ಲಿ ಅಂತ ಕಾರ್ಯ ಮುಗಿಸ್ಬಿಟ್ರು. ಅಯ್ಯೋ ದೇವ್ರೆ, ಕಣ್ಣಲ್ಲಿ ಕಣ್ಣಾಗಿರೋ ಒಬ್ಬ ತಂಗಿನ ಕೊಟ್ಟು ಅವಳು ಕನ್ಯೆಯಾಗಿರುವಾಗಲೇ ಅವಳು ಶೀಲಾನ್ ಕೆಡಿಸಿ ಅದ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಿರೋದು ನನ್ನನ್ನು ಹುಟ್ಟಿಸ್ದೆ. ಯಾವನ ಇವನು ದೇವ್ರ ಮೇಲೆನೆ ತಪ್ಪರಿಸ್ತಾ ಇರೋನು? ಲೋ ವರ್ಮ, ದೇವ್ರಿಲ್ದೆ ಯಾವ ಕೆಲ್ಸಾನು ನಡೆಯೋದಿಲ್ಲ. ಇವಳ ಇವ್ರಿಗೋಸ್ಕರ ಅಂತ ಮೇಡ್ ಇನ್ ಹೆವನ್. ಅದಕ್ಕೆ ಮದುವೆ ಅಂತ ಕರೀತಾರೆ, ಶೀಲಭಂಗ ಅಲ್ಲ. ಮದುವೆ ಆದ್ಮೇಲೆ ಮಾಡ್ಬೇಕಾದ ಕೆಲ್ಸನ ಸ್ವಲ್ಪ ಮುಂಚೆ ಮಾಡಿದಾರ ಅಷ್ಟೇ. ಅಣ್ಣ ಬೇಡ, ಸುಮ್ಮನೆ ಬಿಟ್ಬಿಡಿ. ಇವ್ರ ಮೇಲೆ ಹೇಗ್ ಸೇರ್ ತೀರ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ನೀನೇನು ಭದ್ರಕಾಳಿನ ಅಥವಾ ಚಾಮುಂಡೇಶ್ವರಿನ? ಜ್ಞಾಪಕ ಇಟ್ಕೋ, ದೇವ್ರು ಕೂಡ ಇರೋ ಜಾಗದಲ್ಲಿ ಇದ್ರೇನೆ ಅದಕ್ಕೆ ಮರ್ಯಾದೆ. ಅಯ್ಯೋ ಪಾಪಿಗಳ, ಮಾಡೋ ತಪ್ಪನ್ನ ಮಾಡಿಬಿಟ್ಟು ದೇವ್ರನ್ನೂ ದೂಷಿಸ್ತಿದಿರಲ್ಲ. ಹೆಣ್ಣನ್ನು ದೇವ್ರನ್ನು ಕಾಲಕ್ರಮೇಣ ನೀವು ಅರ್ಥ ಮಾಡ್ಕೋತೀರ. ಆ ದೇವ್ರೇ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊತಾನೆ. ಒಂದು ವೇಳೆ ಅವನು ಸೇಡ್ ತೀರಿಸ್ಕೊಳ್ಳಿಲ್ಲ, ಈ ವರ್ಮ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಇನ್ನು 24 ಗಂಟೆ ಒಳಗೆ ನೀವು ಜವಾಬ್ ಕೊಡ್ಲಿಲ್ಲ, ಮಹಾಲಕ್ಷ್ಮಿ ರಂಗ,
ಯಾಕೆ ರಂಗನ್ನ ಕೊಲೆ ಮಾಡಿದೆ? ನಿಜ ಹೇಳು, ಯಾಕೆ ರಂಗನ್ನ ಕೊಲೆ ಮಾಡಿದೆ? ನಿನ್ನ ರಹಸ್ಯ ಎಲ್ಲ ನಮಗೆ ಗೊತ್ತಾಯ್ತು. ಯಾಕೆ ರಂಗನ್ನ ಕೊಲೆ ಮಾಡಿದೆ? ಕಮಾನ್, ಟೆಲ್ ಮಿ ದಿ ಟ್ರೂತ್. ಯಾಕೆ ರಂಗನ್ನ ಕೊಲೆ ಮಾಡಿದೆ? ಕಮಾನ್, ಎಸ್, ಕಮಾನ್, ಕಮಾನ್. ನಾನ್ ಕೊಲೆ ಮಾಡಲಿಲ್ಲ. ನನಗೆ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಶಕ್ತಿ ನಾನ್ ಕೊಲೆ ಮಾಡೋದಕ್ಕೆ ಪ್ರೇರಣೆ ಮಾಡ್ತು. ನೋ, ನೀನ್ ಸುಳ್ಳು ಹೇಳ್ತಿದ್ದೀಯಾ. ನಿನ್ ಮಗಳು ಮೇನಕಾನ ರಂಗ ಕೊಲೆ ಮಾಡಿದ್ದಾನೆ. ಅದಕ್ಕೋಸ್ಕರ ರಂಗನ್ನ ಪ್ಲಾನ್ ಮಾಡಿ ನೀನ್ ಕೊಲೆ ಮಾಡಿದ್ಯಾ? ನೋ, ನನ್ನ ಮಗಳನ್ನ ರಂಗ ಕೊಲೆ ಮಾಡಲಿಲ್ಲ. ಮತ್ತಾರು ಕೊಲೆ ಮಾಡಿದ್ದು? ಒಂದು ದಿನ ಅಮಾವಾಸ್ಯೆ ರಾತ್ರಿ ಪ್ರತಿಯೊಂದು ಅಮಾವಾಸ್ಯೆ ರಾತ್ರಿ ಬದುಕೋ ಸಾವು ಅಂತ ಹೋರಾಡ್ತಾ ಇದ್ದೆ. ಅದಕ್ಕಾಗಿ ಎಷ್ಟೋ ಹಣ ಖರ್ಚು ಮಾಡಿ ನೋಡಿದೆ. ಆದರೆ ನನಗೆ ಹಿಡ್ಕೊಂಡಿದ್ದ ಗಾಳಿಯಿಂದ ನಾನು ಕಡೆವರೆಗೂ ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಮಗಳನ್ನ ನಾನೇ ಕೊಂದು ಬಿಟ್ಟೆ. ರಂಗನ್ನು ಕೂಡ ನಾನೇ ಕೊಲೆ ಮಾಡಿದೆ. Everything is finished. ಏನ್ ಲೈಫು. ಹೋಗ್ಬಿಟ್ರು, ನನ್ನನ್ನು ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರು. ನನ್ನನ್ನು ಅನಾಥನ ಮಾಡಿ ಹೋಗ್ಬಿಟ್ರು. ನನ್ನನ್ನು ಅನಾಥನಾಗಿ ಮಾಡಿಬಿಟ್ರು.
ಇದೇ ನನ್ನ ಮೊದಲನೇ ಸೋಲು. ಇಲ್ಲ ಇಲ್ಲ, ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ರಜನಿ, ತಿಳಿದು ತಿಳಿದೇನೋ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ಟೆ. ನಿನ್ನ ಕೈಯಲ್ಲೇ ನಿನ್ನ ಕಣ್ಣನ್ನ ಚುಚ್ಚಿಸ್ತೀನಿ. ಆಂಟಿ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಹೆದರ್ಕೋ ಬೇಡಮ್ಮ, ನಾನಿದ್ದೀನಿ. ಆಂಟಿ, ನೀವು ಬರ್ದೇ ಹೋಗಿದ್ರೆ ನಾನು ಸತ್ತು ಹೋಗ್ತಿದ್ದೆ ಅಲ್ವಾ? ಅಯ್ಯೋ ಲತಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಆಂಟಿ, ನಾನು ಸತ್ತು ಹೋಗ್ಬಿಟ್ರೆ ನಮ್ ತಂದೆನ ಯಾರು ನೋಡ್ಕೋತಾರೆ? ನೋಡು, ಹಾಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ರೆಸ್ಟ್ ತಗೋ. ಮಲ್ಕೋ ಮಲ್ಕೋ. ಏನೇ ಆದ್ರೂ ನೀವಿಷ್ಟು ಬೇಜವಾಬ್ದಾರಿಯಾಗಿರ್ಬಾರ್ದಿತ್ತು. ನಿಮ್ಗಿರೋದು ಒಬ್ಳೆ ಮಗಳು. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತಿದ್ರಿ? ಐ ಆಮ್ ಸಾರಿ ಸಿಸ್ಟರ್. ನಾನು ಯಾವತ್ತೂ ಇಷ್ಟೊಂದು ಜಾಸ್ತಿ ಕುಡ್ದೋನಲ್ಲ. ನನ್ನ ಆತ್ಮೀಯ ಸ್ನೇಹಿತರು ನನ್ನನ್ನು ಬಿಟ್ಟು ಹೊರಟೋದ್ರು ಸಿಸ್ಟರ್. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಇನ್ಮೇಲಾದ್ರೂ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ. ಸಿಸ್ಟರ್, ನನಗೇನಾದ್ರೂ ಒಂದು ಆಗ್ಬಿಟ್ರೆ ನನ್ನ ಮಗಳಿಗೆ ಅಂತ ಯಾರೂ ಇಲ್ಲ, ಎಲ್ಲ ನೀವೇ ಸಿಸ್ಟರ್. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಹೆದರ್ಕೋಬೇಡಿ, ದೇವರಿದ್ದಾನೆ. ನಾನು ಬರ್ತೀನಿ. ನಮಸ್ತೆ. ಲಕ್ಷ್ಮಿ, ನಿನ್ನನ್ನು ಈ ಸ್ಥಿತಿಗೆ ತಂದವನು ವಂಶನ ಹೋದ ಅಮಾವಾಸ್ಯೆಯಲ್ಲಿ ನಿರ್ನಾಮ ಮಾಡಿ ನಿನ್ನ ಪಾದಕ್ಕರ್ಪಿಸ್ದೆ. ನಾಳೆ 2ನೇ ಅಮಾವಾಸ್ಯೆ ಇನ್ನೊಂದು ಜೀವನ ತಂದು ನಿನಗೆ ಕಾಣಿಕೆಯಾಗಿ ಒಪ್ಪಿಸ್ತೀನಿ. ಜೈ ಮಹಾಕಾಳಿ. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ವಂಶದ ಗೌರವನ ಕಾಪಾಡ್ಕೊಂಡು ಬರ್ತಾ ಇರೋ ಮಹಾಶಕ್ತಿ ನನಗೆ ಬೆಂಬಲವಾಗಿದ್ದು ನಾನು ನಡೆಸ್ತಾ ಇರೋ ಈ ಧರ್ಮ ಯುದ್ಧಕ್ಕೆ ವಿಜಯ ನೀಡು. ಯಾರು ನಿನ್ನ 2ನೇ ಬಲಿ? ನಿಜ ಹೇಳು, ಯಾರನ್ನ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಬಾಳಿ ಬದುಕಬೇಕಾಗಿದ್ದ ನನ್ನ ತಂಗಿ ಜೀವನನ ಹಾಳು ಮಾಡಿ ಅವಳನ್ನ ಈ ಸ್ಥಿತಿಗೆ ಗುರಿ ಮಾಡಿದ್ರಲ್ಲ, ಅವರನ್ನ. ಯಾರವರು? ಸಂದರ್ಭ ಬಂದಾಗ ನಿಮಗೆ ಅರ್ಥವಾಗುತ್ತೆ. ನಿನ್ನನ್ನ ಅರೆಸ್ಟ್ ಮಾಡ್ತೀನಿ. ಯಾಕೆ? ಕೊಲೆ ಅಪರಾಧಕ್ಕೆ. Stop it! ನಾನೇ ಕೊಲೆ ಮಾಡಿದ್ದೀನಿ ಅಂತ ನಿರೂಪಿಸೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಯಾವ ಸಾಕ್ಷಿ? ನಿನ್ ಚಟುವಟಿಕೆ. ಇನ್ಸ್ಪೆಕ್ಟರ್, ವಿನಾಕಾರಣ ನನ್ನ ದಾರಿಗೆ ಅಡ್ಡ ಬರಬೇಡಿ. ವರ್ಮಾ, ನಿನ್ ತಪ್ಪೊಪ್ಕೊಂಡು ಶರಣಾಗು. ಇಲ್ಲ ಅಂದ್ರೆ ನೀನು ಕಾನೂನಿನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ಕಾಕಿ ಬಟ್ಟೆ ಹಾಕೊಂಡು ಕಾನೂನನ್ನ ತೋರಿಸಿ ನನ್ನನ್ನು ಹೆದರ್ಸ್ಬೋದು ಅಂತ ಭಾವಿಸ್ಬೇಡಿ. ಇದ್ಯಾವುದಕ್ಕೂ ಹೆದರವನಲ್ಲ ಈ ವರ್ಮ. ನಾನು ಹೇಳೋ ಮಾತನ್ನ ನೆನಪಿಟ್ಕೊಳ್ಳಿ. ನಾನು ಯಾರ ಕುಟುಂಬನೋ ಜೀವನೋ ಅಳಿಸೋದಕ್ಕೆ ಪ್ರಯತ್ನ ಪಡಲಿಲ್ಲ. ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಅವಳನ್ನ ಸಮಾಧಿ ಮಾಡಿದ್ರಲ್ಲ, ಅವ್ರ ಮೇಲೆ ಮಾತ್ರ ಸೇಡ್ ತೀರ್ಸ್ಕೊತಾ ಇದ್ದೀನಿ. ಇದನ್ನ ಯಾರಿಂದಾನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ತಡೆಯೋಕೆ ಬಂದವ್ರನ್ನು ಬಿಡಲ್ಲ. ನಾನು ಇದನ್ನ ತಡೆದೇ ತಡಿತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಐ ವಿಲ್ ಪ್ರೂವ್ ಇಟ್. ಇನ್ಸ್ಪೆಕ್ಟರ್, ನಿಮ್ಮ ಜೀವಕ್ಕೆ ನೀವೇ ಆಪತ್ತು ತಂದ್ಕೋಬೇಡಿ. ವರ್ಮಾ, ಪ್ರಾಣಕ್ಕೆ ಹೆದರವನಾಗಿದ್ರೆ ನಾನು ಈ ಕಾಕಿ ಬಟ್ಟೆ ಹಾಕ್ತಾನೆ ಇರ್ಲಿಲ್ಲ. ಅನುಭವಿಸ್ತೇನೆ ಅಂತೀರಾ? ಅದಕ್ಕೂ ಸಿದ್ಧ. ಚಾಲೆಂಜ್. ಇನ್ಸ್ಪೆಕ್ಟರ್, ನಾಳೆ ಅಮಾವಾಸ್ಯೆ. ನಿಮ್ಮ ಕಾಕಿ ಬಟ್ಟೆ ಬಲನ ನೀವು ತೋರಿಸಿ, ನನ್ನ ಕಾವಿ ವಸ್ತ್ರದ ಶಕ್ತಿನ ನಾನು ತೋರಿಸ್ತೀನಿ. ಇಬ್ರು ಭೇಟಿ ಆಗೋಣ.
ರಜನಿ 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 ಏನಾಗ್ತಾ ಇದೆ? ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ಯಾ? ಯಾಕೆ ಕಿರ್ಚ್ಕೋತಾ ಇದ್ಯಾ? ಹೇಳು. ನಾನೆಲ್ಲಿದ್ದೀನಿ? ನನ್ ಜೊತೆಲಿದ್ಯಾ? ನಮ್ಮ ಮನೇಲಿದ್ಯಾ? ಯಾಕೆ ಭಯ ಬೀಳ್ತಾ ಇದ್ಯಾ? ಹೇಳು ಹೇಳು ರಜನಿ. ಏನೂ ಇಲ್ಲ, ಮಲ್ಕೊಳ್ಳಿ. ಬೇಗ ರೆಡಿನಾ? ಬಂದ್ಬಿಟ್ಟೆ. ಗಂಟೆಯಿಂದ ಇದನ್ನೇ ಹೇಳ್ತಾ ಇದ್ಯಾ. ಈ ಹೆಂಗಸರು ಅಲಂಕಾರ ಮಾಡ್ಕೊಳ್ಳೋ ಸೊತ್ತಿಗೆ ಮದುವೆ ಆಗಿ ಮಕ್ಕಳಾಗ್ಬಿಡ್ತವೆ ಅಷ್ಟೇ. ಬೇಗ ಬಾರೆ. ಬಂದೇ ಇರಿ. ಯಾಕ್ರಿ ಕೂಗಾಡ್ತೀರಾ? 6 ಗಂಟೆಗೆ ತಾನೇ ಫಂಕ್ಷನ್ ಇರೋದು, ಇನ್ನು 5 ನಿಮಿಷ ಇದೆ. ಅಬ್ಬಬ್ಬಬ್ಬಬ್ಬ, ಈ ಗಂಡಸರಿಗೆ ಎಲ್ಲಾದ್ರಲ್ಲೂ ಅವಸರನೇ. ಹೌದು, ನಿನಗೆ ಮಾತ್ರ ಅವಸರ ಇಲ್ಲ. ಹಗಲೆಲ್ಲ ನಾಯಿ ಅಲ್ದಂಗೆ ಅಲ್ದು ಮನೆಗೆ ಬಂದ್ರೆ ರಾತ್ರಿ ಎಲ್ಲ ರಾಮಾಯಣ ಹೇಳು ಅಂತ ಹಿಡ್ಕೋತೀಯ. ಎಲ್ಲಿ ತಿರ್ಗು. ನನಗ್ ಮುಡ್ಕೊಳ್ ಗೊತ್ತಿಲ್ವಾ? ಇದನ್ನ ನೀವೇ ಮುಡಿಸ್ಬೇಕಾ? ಹೆಂಡತಿಗೆ ಹೂ ಮುಡ್ಸೋದ್ರಲ್ಲಿ ಒಂಥರ ಮಜಾ ಇದೆ ಕಣೆ. ಅದೆಲ್ಲ ನಿನಗೆ ಗೊತ್ತಾಗಲ್ಲ. ತಿರ್ಗು. ಅಯ್ಯಯ್ಯೋ, ಸ್ಟವ್ ಮೇಲೆ ಹಾಲಿಟ್ಟಿರೋದನ್ನೇ ಮರ್ತ್ಬಿಟ್ಟಿದ್ದೆ. 1 ನಿಮಿಷ ಬಂದ್ಬಿಡ್ತೀನಿ. ಏನ್ರಿ, ನಾವು ಫಂಕ್ಷನ್ಗೆ ಹೋಗ್ಲೇಬೇಕಾ? ಯಾಕೆ? ಫಂಕ್ಷನ್ನ ಇಲ್ಲೇ ಮಾಡೋಣ ಅಂತ ಏನು? ರಜನಿ ಬಾಯ್ಲಿ. ಇರಿ ಬಂದೆ. ಬೇಗ ಬಾಯ್ಲಿ. ಏನ್ರಿ ಅದು? ತಿರುಗು. ಯಾಕ್ರಿ, ಏನಾಯ್ತು? ಫಂಕ್ಷನ್ಗೆ ಹೋಗ್ಲೇಬೇಕಾ? ಹಲೋ ಇನ್ಸ್ಪೆಕ್ಟರ್. ಹಲೋ. ನಾನೀಗ ಇನ್ಸ್ಪೆಕ್ಟರ್ ಆಗಿ ಬರ್ತಾ ಇಲ್ಲ. ಮುಫ್ಟಿಯಲ್ಲಿ ಬಂದಿರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀರಾ. ಪ್ಲೀಸ್ ಕಮ್. ಬನ್ನಿ ಬನ್ನಿ. ಹುಟ್ಟಬ್ಬ ಲತಾ ತಾನೆ? ಯಾಕಮ್ಮ ಈ ರೀತಿ ಕೇಳ್ತಾ ಇದ್ದೀರಾ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ. ಮಹಡಿ ಮೇಲೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದಾಳೆ. ಓಹೋ, ನಾನು ನೋಡ್ಕೊಂಡ್ ಬರ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಶೆಲ್ ವಿ ಸಿಟ್ ಔಟ್? ಶೂರ್, ಪ್ಲೀಸ್ ಕಮ್. ಲತಾ, ನನ್ ಕಣ್ಣು ಹಿಡಿದ್ಬಿಟ್ಟೆ. ಹಾಯ್ ಲತಾ, ಹ್ಯಾಪಿ ಬರ್ತ್ಡೇ ಟು ಯು. ತಗೋ. ಥ್ಯಾಂಕ್ ಯು ಆಂಟಿ. ಆಂಟಿ, ನೀವೇ ಬನ್ನಿ ಆಂಟಿ ನಮ್ ಜೊತೆ ಆಟ ಆಡಕ್ಕೆ. ನಾನಾ? ಬೇಡ ಮರಿ. ಬರ್ತೀರಾ ಇಲ್ವಾ ಇವಾಗ? ನೋಡು, ನನ್ ಮಾತು ಕೇಳ್ಬೇಕು. ನನ್ನ ಮಾತನ್ನ ನೀವ್ ಕೇಳ್ಬೇಕು. ಲತಾ, ನಾನು ನಿನ್ ಜೊತೆ ಸೇರ್ಕೊಂಡು ಆಟ ಆಡಿದ್ರೆ ಯಾಕಂಟಿ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ನಾವಿಬ್ರು ಆಟ ಆಡೋಣವಾ? ಹಾಯ್ ಆಂಟಿ, ಆಟ ಆಡಕ್ಕೆ ಒಪ್ಕೊಂಡ್ಬಿಟ್ರು. ಆಂಟಿ, ನೀವ್ ಕಣ್ ಮುಚ್ಕೋತೀರಾ ಇಲ್ಲ ನಾನ್ ಕಣ್ ಮುಚ್ಕೊಳ್ಳ? ನೀನ್ ಕಣ್ ಮುಚ್ಕೊಳ್ಳೋದೇ ಒಳ್ಳೇದು. ಆಂಟಿ, ಎಲ್ಲಿದ್ದೀರಾ ಆಂಟಿ? ಆಂಟಿ, ಬಾ ಬಾ. ಆಂಟಿ, ಆಂಟಿ, ಎಲ್ಲಿದ್ದೀರಾ ಆಂಟಿ? ಬಂದೆ ಆಂಟಿ. ಹಿಡಿತೀನಿ ಆಂಟಿ. ನಿಮ್ಮನ್ನ ಒಂದೇ ಸಾರಿ ಹಿಡಿತೀನಿ.
ಚಾರ್ಲ್ಸ್ ಅವ್ರೆ, ನಾನು ಹೋಗಿ ಬರಲಾ? ಊಟ ಮಾಡ್ಕೊಂಡು ಹೋಗಿ. ಇಂದು ಒಪ್ಪತ್ತು ಅಮಾವಾಸ್ಯೆ, ನಾನು ಹೋಗಿ ಬರ್ತೀನಿ. ಆಯ್ತು. ವೆಲ್ ಮಿಸ್ಟರ್ ಚಾರ್ಲ್ಸ್, ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಬರ್ತೀನಿ. ಇನ್ಸ್ಪೆಕ್ಟರ್ ಊಟ ಮಾಡ್ಕೊಂಡು ನೋ ಹೋಗಿ. ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್. ರಾಜನಿ, ಮಹೇಶ್, ನನ್ನ ಗುರಿಗೆ ನೀನು ಪದೇ ಪದೇ ಅಡ್ಡ ಬರ್ತಾ ಇದೀಯ. ನನ್ನ ತಂಗಿನ ಕಳ್ಕೊಂಡು ನಾನು ಸಂಕಟ ಪಡ್ತಾ ಇರೋ ಹಾಗೆ ಇದಕ್ಕೆ ಕಾರಣರಾದವ್ರನ್ನು ಅದೇ ಅವಸ್ಥೆಗೆ ಗುರಿ ಮಾಡಬೇಕು ಅಂತಾನೆ ಈಗ ಚಾರ್ಲ್ಸ್ ಮಗುಗೆ ಗುರಿ ಇಟ್ಟಿದ್ದೀನಿ. ಈ ಗುರಿ ಇನ್ನೊಂದು ಸಾರಿ ತಪ್ಪಾರದು ಅಂತ ಈಗ ನಿನಗೆ ಗುರಿ ಇಡ್ತಾ ಇದ್ದೀನಿ. ಇವತ್ತಿನಿಂದ ನಿನಗೆ ನೀನೇ ವೈರಿ. ನಿನ್ನ ಕೈಲಾದ್ರೆ ನಿನ್ನ ಕಾಪಾಡ್ಕೊಳ್ಳೋದಕ್ಕೆ ನೀನೇ ಪ್ರಯತ್ನ ಪಡು. ಇನ್ನೊಬ್ಳು ಮನುಷ್ಯನ ಸಮಯದಲ್ಲಿ ಲತನ್ ಕಾಪಾಡ್ಲಿಲ್ಲ ಅಂತಂದಿದ್ರೆ ಅವಳ ಕಥೆ ಏನಾಗ್ತಿತ್ತು ಅಂತ ಗೊತ್ತಾ ನಿನ್ಗೆ? ಚಾರ್ಲ್ಸ್ ಯಾರು ಜವಾಬ್ ಹೇಳ್ತಿದ್ದವ್ರು? ಹೆಂಡತಿ ಕೊಲೆಗಾರ್ತಿ, ಗಂಡ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್. ತನ್ನನ್ನು ತಾನು ರಕ್ಷಿಸ್ಕೊಳಕ್ ಆಗದಿರೋನು ಬೇರೆಯವ್ರನ್ನೆಲ್ಲ ಹೇಗೆ ರಕ್ಷಿಸ್ತಾನೆ ಅಂತ ಊರಿನಲ್ಲಿ ಕೇವಲವಾಗಿ ಮಾತಾಡ್ಕೊಳ್ಳಲ್ಲ. ನಾನೊಂದು ಹೆಣ್ಣಿನ ಜೊತೆ ಸಂಸಾರ ಮಾಡ್ತಿದ್ದೀನಾ, ಇಲ್ಲ ಒಂದು ಪಿಶಾಚಿ ಜೊತೆ ಸಂಸಾರ ಮಾಡ್ತಿದ್ದೀನಾ? ಮೈ ಗಾಡ್, ನನಗೆ ಅರ್ಥ ಆಗ್ತಾ ಇಲ್ಲ. ಮೈ ಗಾಡ್. ಐಸ್ ವಾಟರ್ ತಗೊಳ್ಳಿ. ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ ಅಂತ ಕೇಳಿದೆ. ಇಲ್ಲೋಡಿ, ನಾನೇ ಲತಾನ ಕೆಳಗೆ ತಳ್ಳಕ್ ಪ್ರಯತ್ನ ಪಟ್ಟೆ ಅಂತ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಆ ಸಮಯದಲ್ಲಿ ನಾನೇನ್ ಮಾಡಿದೆ, ಯಾಕೆ ಮಾಡಿದೆ ಅಂತ ಪ್ರಮಾಣವಾಗ್ಲೂ ನನಗೆ ಗೊತ್ತಿಲ್ಲ ಅಂದ್ರೆ. ರಜನಿ, ನಿನ್ನ ಮಾತನ್ನ ನಾನು ನಂಬಬಹುದು, ಬೇರೆಯವ್ರು ನಂಬೇಕಲ್ಲ. ಒಂದು ಹೆಣ್ಣಿಗೆ ತನ್ನ ಗಂಡ ತನ್ನನ್ನು ನಂಬೋ ಸುಖಕ್ಕಿಂತ ಇನ್ಯಾವುದು ಹೆಚ್ಚಲ್ಲ ಅಂದ್ರೆ ನಿದ್ದೆ ಬರ್ಲಿಲ್ವಾ? ನಿದ್ದೆ ಮಾಡ್ಬೇಕಾ? ನಿಮ್ಮಿಷ್ಟ. ನೀನ್ ಹೋಗಿ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ನೀವಿಲ್ದೆ ನಿದ್ದೆ ಬರಲ್ಲ. ಬನ್ನಿ ಅಂದ್ರೆ ಏನ್ ಹಾಗೆ ನೋಡ್ತೀಯಾ? ಏನಾಗಿದೆ ನಿನಗೆ? ಅಬ್ಬಬ್ಬಾ, ಹಾರಿಬಲ್. ಈ ತರ ಆದ್ರೆ ನಮ್ ಸಂಸಾರ ಹಾಳಾದಾಗೇನೆ. ಹೆದರ್ಕೊಂಡ್ ಬಿಟ್ರಾ? ತಮಾಷೆ ಮಾಡ್ದೆ. ನಿದ್ದೆ ಮಾಡೋಣವಾ? ಬನ್ನಿ. ಪ್ಲೀಸ್ ಇಟ್, ಪ್ಲೀಸ್ ಇಟ್.
ಮಿಸ್ಟರ್ ಮಹೇಶ್. Anyhow, you believe it or not, some evil spirit has entered in her body. Don't worry, I will bring it out. ನನಗೆ ಸ್ವಲ್ಪ ಟೈಮ್ ಕೊಡಿ. It has to be cured through the prayer only. So, ನನಗೆ 2 ದಿನ ಟೈಮ್ ಕೊಡಿ. ನನಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. I will trace out exactly what it is. ರಜನಿ, ಏನಿದೆಲ್ಲ? ಇವತ್ತು ನಮ್ಮ ಮದ್ವೆ ದಿನ. ಅದಕ್ಕೆ ಫಸ್ಟ್ ನೈಟ್ ಮೂಡ್ನಲ್ಲೇ ಬಂದ್ಬಿಟ್ಯಾ? ಫಸ್ಟ್ ನೈಟ್ ಮೂಡ್ನಲ್ಲಿ ಬಂದ್ರೆ ಸಾಲದು, ಎಲ್ಲಾ ವಿಷಯದಲ್ಲೂ ಫಸ್ಟ್ ನೈಟ್ ತರನೇ ನಡ್ಕೋಬೇಕು. ಮೊದಲು ಹಾಲು ಕುಡೀರಿ. ಹಾಲ್ನ ಲೋಟದಲ್ಲೇ ಕೊಡ್ತಾ ಇದೀಯಾ? ಮತ್ತೆ ಆವತ್ತು ತಂಬಿಗೆಲ್ ತಾನೇ ತಂದಿದ್ದು. ಇವತ್ತು ಇಷ್ಟೇ ಇದ್ದಿದ್ದು. ನೀನು ಸ್ವಲ್ಪ ಕುಡಿದ್ಕೊಡು. ಹಾಲ್ನ ನೀವೇ ಕುಡಿಬೇಕು.
ಬಿಸಿಯಾಗಿದೆ. ಬಿಸಿಯಾದ ಮೇಲೆ ಕುಡೀರಿ. ಹಾಗ್ ಬಾ ದಾರಿಗೆ. ಬಿಡಿಂದ್ರೆ ಲೈಟ್ ಆಫ್ ಮಾಡಿ. ಬಿಡಿ ಅಂದ್ರೆ ಅಯ್ಯೋ ಬಿಡಿ ಅಂದ್ರೆ ನಾಚಿ ಆಗುತ್ತೆ. ಸಂದೇಹವೇ ಇಲ್ಲ, ಯಾವುದೋ ಒಂದು ಕೆಟ್ಟ ಆವಿ ಆ ಹೆಣ್ಣನ್ನ ಹಿಡಿದು ಆಡಿಸ್ತಿದೆ. ಅವಳನ್ನ ಕಾಪಾಡೋದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ. ಸ್ವಾಮಿ, ದಯವಿಟ್ಟು ಆ ಹೆಂಗಸು ನೀವೇ ಕಾಪಾಡಬೇಕು. ನಿಮ್ ಕಾಲು ಹಿಡಿದು ಕೇಳ್ಕೊಳ್ತೀನಿ. ನಿಮ್ಮ ಪರಿಸ್ಥಿತಿ ನನಗೆ ತಿಳಿತಿದೆ ಚಾರ್ಲ್ಸ್. ಏನಾದರೂ ಮಾಡಲೇಬೇಕಂದ್ರೆ ಕಾಲಾವಕಾಶ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ನಾಳೆನೇ ಅಮಾವಾಸ್ಯೆ, ಅದು ಒಂದು ವಿಶೇಷವಾದ ಅಮಾವಾಸ್ಯೆ. ಇಂಥ ವಿಶೇಷವಾದ ದಿನ ಎಷ್ಟೋ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರೋದು. ನಾಳೆ ಕೆಟ್ಟ ಆವಿಗಳ ಶಕ್ತಿ ಉಲ್ಬಣವಾಗತ್ತೆ. ನನಗೆ ಗೊತ್ತು, ಯಾರ್ದಾದ್ರೂ ಒಂದು ಜೀವ ಪಡ್ಕೊಂಡ ಮೇಲೇನೆ ಆ ಆವಿ ಆ ಹೆಣ್ಣನ್ನ ಬಿಟ್ಟು ಹೋಗೋದು. ಅಂದ್ರೆ ಆ ಹೆಣ್ಣನ್ನ ಹಿಡಿದ ಕೆಟ್ಟ ಆವಿ ಬೇರೊಬ್ಬರ ಕೊಲೆ ಮಾಡಿಸೋದಕ್ಕೆ ಪ್ರೇರೇಪಿಸುತ್ತೆ. ಇದರಿಂದಾಗಿ ಗಂಡ ಸಾಯ್ಬಹುದು ಅಥವಾ ಆ ಹೆಣ್ಣೆ ಸಾಯ್ಬಹುದು. ಸ್ವಾಮಿ, ಅಂತೂ ಇಬ್ಬರಲ್ಲಿ ಒಬ್ಬರಿಗೆ ಪ್ರಾಣಾಪಾಯ ಅಂತೂ ಖಂಡಿತವಾಗಿದ್ದೇ ಇದೆ. ಸ್ವಾಮಿ, ನಾನೀಗ ಏನೇ ಮಾಡೋದೇ ಆದ್ರೂ ನನ್ನ ಜೀವನ ಪಣ ಇಟ್ಟೇ ಮಾಡಬೇಕು. ಗೆದ್ರೆ ಎದುರಾಳಿ ಸಾಯ್ತಾನೆ, ಸೋತ್ರೆ ನಾನು ಸಾಯ್ಬೇಕು. ಆಯ್ತು, ದೇವಿ ಇದ್ದಾಳೆ, ಅವಳ ಮೇಲೆ ಎಲ್ಲ ಭಾರನೂ ಹಾಕಿ ಏನಾದ್ರೂ ಮಾಡ್ತೇನೆ. ಒಬ್ಬ ಉತ್ತಮಳನ್ನ ಕಾಪಾಡೋದಕ್ಕೆ ನನ್ನ ಜೀವ ಹೋದ್ರೂ ಸರಿಯೇ. ಚಾರ್ಲ್ಸ್, ಈಗ ನೀವು ನಾನು ಹೇಳಿದ ಹಾಗೇ ಮಾಡಬೇಕಾಗತ್ತೆ. ಹೇಳಿ ಸ್ವಾಮಿ, ಖಂಡಿತವಾಗೂ ಮಾಡ್ತೀನಿ. ನಾಳೆ ಅಮಾವಾಸ್ಯೆ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆ ಹೆಣ್ಣೊಬ್ಬಳನ್ನೇ ಒಂದು ಕೋಣೆಯಲ್ಲಿಟ್ಟು ಬೀಗ ಹಾಕ್ರಿ. ಆಚೆ ಹೋಗೋದಕ್ಕೆ ಬಿಡಬೇಡಿ. ನೀವ್ಯಾರೂ ಆ ಹೆಣ್ಣಿನ ಬಳಿ ಸುಳಿಬೇಡಿ. ಅಷ್ಟರಲ್ಲಿ ಹೇಗಾದ್ರೂ ನಾವು ಆ ಹೆಣನ ಪತ್ತೆ ಮಾಡಿ ಸುಟ್ಟು ಹಾಕಿಬಿಡೋಣ. ನಂತರ ದೇವಿ ಕೃಪೆಯಿಂದ ನಾನು ಕೆಲವು ಶಾಸ್ತ್ರಗಳನ್ನು ಮಾಡ್ತೇನೆ. ಎಲ್ಲ ಸರಿ ಹೋಗುತ್ತೆ. ದೇವಿ ಮೇಲೆ ಭಾರ ಹಾಕಿ ನಾವೆಲ್ಲರೂ ಈ ಕಾರ್ಯಕ್ಕೆ ಇಳಿಯೋಣ. ನಾಳೆ ಸಂಜೆ 5:30 ಗಂಟೆಗೆ ಸರಿಯಾಗಿ ನಾನು ಕೆಲವು ಸಾಮಗ್ರಿಗಳ ಜೊತೆ ಬಂದು ಕಾಣ್ತೇನೆ. ನೀವುಗಳು ನನಗಾಗಿ ಆ ಮಂಟಪದ ಬಳಿ ಬಂದು ಕಾದಿರಿ. ಆಯ್ತು ಸ್ವಾಮಿ. ಯಾಕ ಚಾರ್ಲ್ಸ್ಗೆ ಪರಿಹಾರ ಹೇಳ್ಕೊಟ್ರಿ? ನನ್ನ ತಂಗಿನ ಹಾಳು ಮಾಡಿದವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇರುವಾಗ ನನ್ನ ಧೈರ್ಯನೆಲ್ಲ ಯಾಕೆ ಧ್ವಂಸ ಮಾಡಿದ್ರಿ? ವರ್ಮ, ನಾನು ಗುರುವಾಗಿ ನಿನಗೆ ಮಂತ್ರವಿದ್ಯೆ ಕಲಿಸ್ಕೊಟ್ಟಿದ್ದು ನಿನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅಲ್ಲ. ನೀನು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ, ಇದು ಈ ದೇವಿ ಮೇಲೆ ಆಣೆ ಮಾಡಿ ಕಲಿತುಕೊಂಡ ಮಂತ್ರ ತಂತ್ರಗಳು ಗೋಡೆಗೆ ತಾಕದ ಚೆಂಡು ಇದ್ದ ಹಾಗೆ. ನೀನು ಹಚ್ಚೋ ಬೆಂಕಿಲಿ ನೀನೇ ಬಿದ್ದು ಭಸ್ಮವಾಗಿ ಹೋಗ್ತೀಯ ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಮನುಷ್ಯನ ವಂಚಿಸಬಹುದು, ಆದ್ರೆ ಮಹೇಶ್ವರನ ವಂಚಿಸೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿಗಾದ ಗತಿ ಗೊತ್ತಿದ್ದು ನೀವೇ ಹೇಳ್ತಿದ್ದೀರಾ? ವಿಧಿ ಬರಹನ ಬದಲಾಯಿಸೋಕೆ ಯಾರಿಂದಾನೂ ಸಾಧ್ಯ ಇಲ್ಲ ವರ್ಮ. ನಾನು ಬದಲಾಯಿಸಿ ತೋರಿಸ್ತೀನಿ. ಹಾಗಿದ್ರೆ ನಿನ್ನ ಶಕ್ತಿಯಿಂದ ಲಕ್ಷ್ಮಿಗೆ ಯಾಕೆ ಜೀವ ಕೊಡ್ಲಿಲ್ಲ? ನಿನ್ನಿಂದ ಮಾತ್ರವಲ್ಲ, ಯಾವ ಶಕ್ತಿಯಿಂದಾನೂ ನಡೆದೇ ಇರೋ ಕಾರ್ಯ. ನಿನಗೆ ಒಂದು ಜೀವ ಕೊಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ ಮೇಲೆ
ಒಂದು ಜೀವ ಕೊಲ್ಲೋ ಹಕ್ಕು ನಿನಗಿಲ್ಲ. ನೋಡು ವರ್ಮ, ನನ್ನ ಮಾತು ಕೇಳು. ಇನ್ನು ಮೇಲೆ ಈ ಆವಾಹನೆ ಕಾರ್ಯನ ಕೈಬಿಟ್ಟು ಇದುವರೆಗೂ ಮಾಡಿರೋ ಪಾಪಕ್ಕೆ ಪರಿಹಾರ ಹುಡುಕು. ನೀನಿನ್ನೂ ಮಿತಿಮೀರೋದಾದ್ರೆ ನಿನ್ನ ಜೊತೆ ಹೋರಾಡೋ ಶತ್ರು ನಾನೇ ಆಗ್ಬೇಕಾಗತ್ತೆ. ನಿನ್ನ ಮಂತ್ರಿಶಕ್ತಿನ ನಾನು ತಡಿತೀನಿ. ಇದು ಸತ್ಯ. ಇದು ನಿಮ್ಮ ನಿರ್ಧಾರನ? ಹೌದು. ಅಂತಿಮ ನಿರ್ಧಾರನ? ಹೌದು. ನಿರಂತರ ನಿರ್ಧಾರನ? ಹೌದು. ಈಗ ನಾನೇನ್ ಮಾಡ್ಬೇಕು ಹೇಳಿ? ದೇವರಿಂದ ಸೃಷ್ಟಿಯಾಗಿರೋ ಈ ಪವಿತ್ರ ಪ್ರಾಣನ ದೆವ್ವನ ಆವಾಹನೆ ಮಾಡಿ ಕೊಲ್ಲಬೇಡ ಅಂತ ಅಷ್ಟೇ ಹೇಳಿದೆ. ನನ್ನನ್ನು ಕ್ಷಮಿಸ್ಬಿಡಿ. ಯುದ್ಧಕ್ಕೆ ಯಾರೇ ಅಡ್ಡಿ ಬಂದ್ರು ಇದೇ ನಿರ್ಧಾರ. ನನಗೆ ಗುರುವಾಗಿ ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟ ನಿಮ್ಮ ಪ್ರಾಣನೇ ಕಾಣಿಕೆಯಾಗಿಟ್ಟು ನನ್ನ ಹೋರಾಟನ ಪ್ರಾರಂಭಿಸ್ತಾ ಇದ್ದೀನಿ. ಲತಾ, ನಾನು ಇಲ್ಲಿದ್ದೀನಿ ಮರಿ. ಇಲ್ಲ, ನಾನು ನೋಡ್ಕೊಳ್ತೀನಿ. ಮೊದಲು ಬೀಗ ತೆಗಿ. ಎಲ್ಲಿದೆ? ಸಿಕ್ತು ಆಂಟಿ, ಸಿಕ್ತು. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಆಂಟಿ. ತಗೊಂಡ್ ಬಾ. ತಗೋ. ಅಪ್ಪ, ನಾನು ತುಂಬಾ ಹೆದರ್ಕೊಂಡ್ಬಿಟ್ಟೆ. ಆಂಟಿ ಸಾರಿ, ನಾನು ಇವಾಗ ತೆಗಿತೀನಿ. ಆಂಟಿ, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ? ಹಾ, ನಾನೇ ಕಂಡಿಡ್ಬಿಟ್ಟೆ. ಆಂಟಿ, ಬಾಗಿಲು ತೆಗೆದ್ರೆ ನನ್ಗೇನ್ ಕೊಡ್ತೀರಾ? ಮೊದಲು ಬೀಗ ತೆಗಿ, ಆಮೇಲೆ ಹೇಳ್ತೀನಿ. ಓಕೆ. ಲತಾ, ಬಾ. ಬರಲ್ಲ, ಬರಲ್ಲ. ನಾನ್ ನಿಮ್ಮ ಆಂಟಿ ಅಲ್ವಾ? ಅಲ್ಲ, ನಿನ್ನ ಮಾಟಿ ಅಲ್ಲ, ನಿನ್ನ ಮಾಟಿ ಅಲ್ಲ. ಈಗ ಹತ್ರ ಬರ್ತೀಯೋ ಇಲ್ವಾ? ಇಲ್ಲ, ನಾನು ಬರಲ್ಲ. ನಾಯರ್ ಬರೋ ತನಕ ನೀವೆಲ್ಲ ಇಲ್ಲೇ ಇರಬೇಕು. ಬಿ ಅಲರ್ಟ್. ಸರ್, ವಾಟ್ ಹ್ಯಾಪನ್? ನಾಯರ್ನ ಯಾರ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ಒಂದ್ ವೇಳೆ ಅವ್ರು ನಮಗ್ ಸಹಾಯ ಮಾಡಕ್ ಬಂದ್ರು ಅಂತ ದೆವ್ವ ಸಾಯಿಸಿರ್ಬೋದಾ? ವಾಟ್? ಇಲ್ಲ, ವರ್ಮಾನೆ ಕೊಲೆ ಮಾಡಿರ್ಬೇಕು. ಹಾಗಾದ್ರೆ ಏನ್ ಮಾಡೋಣ ಸರ್? ಸರ್, ನನಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡಬೇಡ, ಏನೂ ಆಗೋದಿಲ್ಲ. ನಾಯರ್ ಹೇಳಿದ್ ನೆನಪಿದೆಯಾ ಸರ್? ಇವತ್ತು ರಾತ್ರಿ 12 ಗಂಟೆ ಒಳಗೆ ನಾವು ಆ ಎಣ ಹುಡುಕಿ ಸುಡದೆ ಹೋದ್ರೆ ನೀವು ನಿಮ್ಮ ಹೆಂಡ್ತಿನೋ ಅಥವಾ ನಾನು ನನ್ನ ಮಗಳು ಸಾಯ್ಬೇಕು. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ. ಕಾನ್ಸ್ಟೇಬಲ್ಸ್, ವರ್ಮಾ ಎಲ್ಲಿದ್ರೆ ಹುಡುಕಿ ಅರೆಸ್ಟ್ ಮಾಡಿ. ಮಿಸ್ಟರ್ ಚಾರ್ಲ್ಸ್, ಡೆಡ್ ಬಾಡಿ ಎಲ್ಲಿದೆ ಅಂತ ಹುಡುಕ್ತಾ ಇರಿ, ನಾನೀಗ ಬರ್ತೀನಿ.
ಮರಿ. ನಾನು ನಿನ್ಗೇನು ಮಾಡೋದಿಲ್ಲ.